Literature is not merely a reflection of society, it is the voice that shapes society. Hello everyone, welcome back to our English literature series. Today we are entering one of the richest, longest and most influential periods in the history of English literature, that is the Victorian Age. This was an age of Queen Victoria, an era marked by rapid industrial growth, scientific discoveries, social reforms, imperial expansion and remarkable literary achievements. It was a time when literature became a mirror of society, exposing poverty, injustice, class differences, morality, and the struggle between tradition and modernity. ಸಾಹಿತ್ಯವು ಸಮಾಜದ ಕನ್ನಡಿ ಮಾತ್ರವಲ್ಲ, ಸಮಾಜಕ್ಕೆ ದಿಕ್ಕು ತೋರಿಸುವ ಒಂದು ಶಕ್ತಿಯೂ ಆಗಿದೆ ಅಂತ. ಎಲ್ಲರಿಗೂ ಒಂದು ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇಂದು ನಾವು ಇಂಗ್ಲಿಷ್ ಸಾಹಿತ್ಯದ ಅತ್ಯಂತ ಮಹತ್ವದ ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂಥ ವಿಕ್ಟೋರಿಯನ್ ಯುಗವನ್ನು ಕುರಿತು ಅಧ್ಯಯನ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಅವರ್ ಟಾಪಿಕ್ ದೆನ್. ಮೇಜರ್ ವಿಕ್ಟೋರಿಯನ್ ನಾವೆಲಿಸ್ಟ್ ಅಂತ ನೋಡೋದಾದರೆ ಅಲ್ಲಿ ಮೊದಲಿಗೆ ನಿಂತುಕೊಳ್ಳೋರು ಚಾರ್ಲ್ಸ್ ಡಿಕೆನ್ಸನ್ ಅವರು. See, he is known as the quintessential Victorian novelist. Dickens focused heavily on social realism, industrial poverty, child labor and institutional corruption. So look at his major works anta nododadre. Here I have arranged them in a chronological order. ಇಲ್ಲಿ ಚಾರ್ಲ್ಸ್ ಡಿಕೆನ್ಸ್ ಅವರ ಒಂದು ಸಂಪೂರ್ಣ ಕೃತಿಗಳನ್ನು ಕ್ರೊನಾಲಜಿಕಲ್ ಆರ್ಡರಲ್ಲಿ ನಾನು ಅರೇಂಜ್ ಮಾಡಿದ್ದೀನಿ. ದ ಫಸ್ಟ್ ಒನ್ ಈಸ್ ದ ಪಿಕ್ವಿಕ್ ಪೇಪರ್ಸ್ and it was published during 1836 to 1837 ಅನ್ನೋ ಪೀರಿಯಡಲ್ಲಿ ಬಂತು. ಇದರ ಸಮರಿ ಅಂತ ನೋಡೋದಾದರೆ ದ ಎಪಿಸೋಡಿಕ್ ಅಡ್ವೆಂಚರ್ಸ್ ಆಫ್ ಸ್ಯಾಮ್ಯುಯಲ್ ಪಿಕ್ವಿಕ್, ಫೌಂಡರ್ ಆಫ್ ದ ಪಿಕ್ವಿಕ್ ಕ್ಲಬ್ and his friends as they travel around England. It blends humor, satire and satire of the English legal system, notably the Fleet debtors prison ಅನ್ನುವಂಥದ್ದು. Then look at the summary in Kannada. ಸ್ಯಾಮ್ಯುಯಲ್ ಪಿಕ್ವಿಕ್ ಮತ್ತು ಅವರ ಸ್ನೇಹಿತರು ಇಂಗ್ಲೆಂಡಿನಾದ್ಯಂತ ಪ್ರಯಾಣಿಸುವಾಗ ಒಂದು ಎದುರಿಸುವ ಆಶಾತ್ಮಕ ಘಟನೆಗಳ ಒಂದು ಸಂಕಲನ ಇದು. ಇಲ್ಲಿ ಚಾರ್ಲ್ಸ್ ಡಿಕೆನ್ಸ್ ಅವರ ಒಂದು ಮೊದಲ ಯಶಸ್ವಿ ಕಾದಂಬರಿಯಾಗಿದ್ದು ಬ್ರಿಟಿಷ್ ಕಾನೂನು ವ್ಯವಸ್ಥೆಯ ನ್ಯೂನತೆಗಳನ್ನು ತಮಾಷೆಯಾಗಿ ಒಂದು ಚಿತ್ರಿಸುವಂಥದ್ದು. ಇಟ್ಸ್ ಎ ಸಟೈರಿಕಲ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್. ದ ನೆಕ್ಸ್ಟ್ ಒನ್ ಅಂತ ನೋಡೋದಾದರೆ ಆಲಿವರ್ ಟ್ವಿಸ್ಟ್. ಇಟ್ ವಾಸ್ ಪಬ್ಲಿಷ್ಡ್ ಡ್ಯೂರಿಂಗ್ 37 to 1839. An orphan boy escapes the harsh conditions of a Victorian workhouse only to fall into London's criminal underworld under the thief master Fagin. Through hardship, Oliver preserves his innocence and eventually discovers his wealthy lineage. ಅಂದರೆ ಇಲ್ಲಿ ಬಡ ಅನಾಥ ಬಾಲಕ ಅಲಿವರ್ ಕೆಲಸದ ಒಂದು ಮನೆಯ ಶೋಷಣೆಯಿಂದ ತಪ್ಪಿಸಿಕೊಂಡು ಲಂಡನ್ನಿನ ಅಪರಾಧ ಜಗತ್ತಿಗೆ ಸಿಲುಕ್ತಾನೆ. ಎಷ್ಟೇ ಕಷ್ಟ ಬಂದರೂ ಸಹ ತನ್ನ ಸಾತ್ವಿಕ ಗುಣವನ್ನು ಕಳೆದುಕೊಳ್ಳದವನು ಕೊನೆಗೆ ತನ್ನ ನಿಜವಾದ ಶ್ರೀಮಂತ ಮನೆತವನ್ನು ಸೇರಿಕೊಳ್ತಕ್ಕಂಥ ಒಂದು ಅದ್ಭುತವಾದ ಕಥೆಯನ್ನು ಚಾರ್ಲ್ಸ್ ಡಿಕೆನ್ಸನ್ ಅವರು ಇಲ್ಲಿ ಬರೆದಿದ್ದಾರೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ನಿಕೋಲಸ್ ನಿಕಲ್ಬಿ. ಇಟ್ ವಾಸ್ ಪಬ್ಲಿಷ್ಡ್ ಡ್ಯೂರಿಂಗ್ 1838 ಬಿಟ್ವೀನ್ 1839 ಅನ್ನುವಂಥದ್ದು. ಆ್ಯಂಡ್ ಲುಕ್ ಎಟ್ ದ ಸಮ್ರಿ ಆಫ್ ದಿಸ್ ನಿಕೋಲಸ್ ನಿಕಲ್ಬಿ ಅಂತಂದರೆ ಆಫ್ಟರ್ ಹಿಸ್ ಫಾದರ್ ಡೈಸ್ ಪೆನ್ನಿಲೆಸ್, young Nicholas Nickleby must protect his mother and sister from his ruthless uncle, Rolfe Nickleby. Nicholas exposes the brutal boarding schools of Yorkshire, like Dotheboys Hall, and eventually builds an honest life. ಅಂದರೆ ಇಲ್ಲಿ ತಂದೆಯ ಮರಣದ ನಂತರ ನಿಕೋಲಸ್ ತಾಯಿ ಮತ್ತು ತಂಗಿಯನ್ನು ತನ್ನ ಕ್ರೂರ ಚಿಕ್ಕಪ್ಪ ರಾಲ್ಫ್ನಿಂದ ರಕ್ಷಿಸಲು ಹೋರಾಡ್ತಾನೆ. ಆಗಿನ ಕಾಲದ ಒಂದು ಯಾರ್ಕ್ಷೈರ್ ಶಾಲೆಗಳಲ್ಲಿ ಮಕ್ಕಳ ಮೇಲಾಗ್ತಾ ಇದ್ದಂಥ ದೌರ್ಜನ್ಯವನ್ನು ಈ ಕಾದಂಬರಿ ಒಂದು ಎಕ್ಸ್ಪೋಸ್ ಮಾಡುತ್ತೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಓಲ್ಡ್ ಕ್ಯೂರಿಯಾಸಿಟಿ ಶಾಪ್. ಇಟ್ ವಾಸ್ ಪಬ್ಲಿಷ್ಡ್ ಡ್ಯೂರಿಂಗ್ 1840 to 41 ಅಲ್ಲಿ ಬಂದಂಥದ್ದು. ಲಿಟಲ್ ನೆಲ್ ಟ್ರೆಂಟ್ ಲಿವ್ಸ್ ವಿತ್ ಹರ್ ಗ್ರ್ಯಾಂಡ್ ಫಾದರ್ ಇನ್ ಎ ಶಾಪ್ ಆಫ್ ಕ್ಯೂರಿಯಾಸಿಟೀಸ್. ಹರ್ ಗ್ರ್ಯಾಂಡ್ ಫಾದರ್ ಗ್ಯಾಂಬಲ್ಸ್ ಅವೇ ದಟ್ ಮನಿ ಟು ದ ಮಾನ್ಸ್ಟರ್ಸ್ ಡ್ವಾರ್ಫ್ ಕ್ವಿಲ್, forcing Nell and her grandfather to flee as wanderers across England until Nell's tragic premature death. ಅಂದರೆ ಇಲ್ಲಿ ಒಂದು ಸಣ್ಣ ಹುಡುಗಿ ನೆಲ್ ಮತ್ತು ಆಕೆಯ ಅಜ್ಜ ಜೂಜಿನ ಚಟದಿಂದಾಗಿ ಆಸ್ತಿ ಕಳ್ಕೊಂಡು ರಾಕ್ಷಸಿ ಸ್ವಭಾವದ ಕ್ವಿಲ್ಫ್ನಿಂದ ತಪ್ಪಿಸಿಕೊಳ್ಳಲು ಅಲೆಮಾರಿಗಳಾಗಿ ಅಲಿಯುತ್ತಾರೆ. ನೆಲ್ನ ದುರಂತ ಅಂತ್ಯವು ಓದುಗರ ಕಣ್ಣೀರನ್ನು ತರಿಸುತ್ತೆ. ಖಂಡಿತ ನೀವು ಎಲ್ಲವೂ ಅದ್ಭುತವಾದಂಥ ಒಂದು ನಾವೆಲ್ಸ್ ಇವು ಓದಲೇಬೇಕು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಬಾರ್ಬಿ ರುಜಿ ಅನ್ನುವಂಥದ್ದು. ಇಟ್ ವಾಸ್ ಪಬ್ಲಿಷ್ಡ್ ಡ್ಯೂರಿಂಗ್ 1841 ಬಂದಂಥದ್ದು.
Dickinson's first historical novel, set during the anti-Catholic golden periods of 1780. It features the simple-minded Bonby Roge and his talking raven Grip, caught in a violent mob, uprisings and murder mysteries. ಅಂದರೆ ಇಲ್ಲಿ 1780ರ ಲಂಡನ್ನಿನ ಒಂದು ಕೋಮು ಗಲಭೆಗಳ ಹಿನ್ನೆಲೆಯಲ್ಲಿ ಬರೆದಂಥ ಒಂದು ಐತಿಹಾಸಿಕ ಕಾದಂಬರಿ ಇದು. ಮಾನಸಿಕವಾಗಿ ದೌರ್ಬಲ್ಯವಿರ್ತಕ್ಕಂಥ ಬಾಂದಿ ಮತ್ತು ಅವನ ಮಾತನಾಡುವ ಕಾಗೆ ಒಂದು ಗಲಭೆಯ ಸುಳಿಯಲ್ಲಿ ಸಿಲುಕಿ ಹಾಕಿಕೊಳ್ಳುವಂಥ ಕಥೆಯನ್ನು ಬಹಳ ಅದ್ಭುತವಾಗಿ ಇದರಲ್ಲಿ ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಕ್ರಿಸ್ಮಸ್ ಕರೋಲ್ ಅನ್ನುವಂಥದ್ದು ಅ ಫೇಮಸ್ ನಾವೆಲ್. ಇಟ್ ವಾಸ್ ಪಬ್ಲಿಷ್ಡ್ ಇನ್ 1843. ಇಲ್ಲಿ ಎಬೆಂಜರ್ ಸ್ಕ್ರೂಸ್, a cold-hearted miser, despises Christmas. On Christmas Eve, he is visited by the ghost of his partner Jacob Marley and three spirits, the past, present, and yet to come, and means future anta, who transform him into a generous, kind man. ಅಂದರೆ ಇಲ್ಲಿ ಎಬೆನಿಜರ್ ಸ್ಕ್ರೂಸ್ ಎಂಬ ಒಬ್ಬ ದುರಾಸೆಯ ಕಂಜೂಸ್ ಮನುಷ್ಯನನ್ನ ಮೂರು ಆತ್ಮಗಳು ಅಂದರೆ ಗತಕಾಲ, ವರ್ತಮಾನ ಮತ್ತು ಭವಿಷ್ಯತ್ತಿನ ಒಂದು ಗೋಸ್ಟ್ಸ್ ಏನಿರ್ತವೆ, ದೆವ್ವಗಳು ಭೇಟಿ ಮಾಡಿ ಅವನಲ್ಲಿ ಪರಿವರ್ತನೆ ತರ್ತವೆ. ಇದು ಒಂದು ಕರುಣೆ ಮತ್ತು ದಯೆಯ ಮಹತ್ವವನ್ನು ಸಾರುವಂಥ ಒಂದು ನಾವೆಲ್ ಆಗಿದೆ. ದ ನೆಕ್ಸ್ಟ್ ನೋಡೋದಾದರೆ ಮಾರ್ಟಿನ್ ಶುದ್ಲೆವಿಟ್ ಅನ್ನುವಂಥದ್ದು, A study in selfishness across generations of the Jesuit family. Young Martin journeys to the United States to make his fortune, experiencing satirical versions of American life before returning home cured for his self-absorption. ಅಂದರೆ ಇಲ್ಲಿ ಮನುಷ್ಯನ ಸ್ವಾರ್ಥ ಗುಣವನ್ನು ಕೇಂದ್ರವಾಗಿಟ್ಟುಕೊಂಡು ಬರೆದಂಥ ಒಂದು ಕಾದಂಬರಿ ಇದು. ಯುವ ಮಾರ್ಟಿನ್ ಅಮೆರಿಕಕ್ಕೆ ಪ್ರಯಾಣಿಸಿ ಅಲ್ಲಿನ ಕಟು ಸತ್ಯಗಳನ್ನು ಅನುಭವಿಸಿ ತನ್ನ ಸ್ವಾರ್ಥವನ್ನು ತೊರೆದು ಒಬ್ಬ ಉತ್ತಮ ಮನುಷ್ಯನಾಗಿ ಪರಿವರ್ತನೆಯಾಗುವಂಥ ಕತೆ ಇದರಲ್ಲಿದೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದೊಂಬೆ ಆ್ಯಂಡ್ ಸನ್ ಅಂತ ಒಂದು ಕಾದಂಬರಿ. ಇದು ಶಿಪ್ಪಿಂಗ್ ಮ್ಯಾಗ್ನೆಟ್ ಪೌಲ್ ದೊಂಬೆ ವ್ಯಾಲ್ಯೂಸ್ ಓನ್ಲಿ ಹಿಸ್ ಫ್ರೆಜೈಲ್ ಸನ್ Paul, neglecting his loving daughter Florence. After the son dies and Dombe's business collapses, Florence's unconditional love brings about his emotional redemption ಅನ್ನುವಂಥದ್ದು. ಅಂದರೆ ಇಲ್ಲಿ ಒಂದು ಹಣದಾಯಿ ಉದ್ಯಮಿ ದೊಂಬೆ ತನ್ನ ಮಗನನ್ನು ಮಾತ್ರ ಪ್ರೀತಿಸಿ ಮಗಳ ಆದಂಥ ಫ್ಲೋರೆನ್ಸ್ಲನ್ನು ಭಾಳ ಒಂದು ನೆಗ್ಲೆಕ್ಟ್ ಮಾಡ್ತಾನೆ. ಮಗನ ಸಾವಿನ ನಂತರ ಮತ್ತು ಉದ್ಯಮದಲ್ಲಿ ಆದಂಥ ಭಾರಿ ನಷ್ಟದ ಒಂದು ಪ್ರಯುಕ್ತ ಏನಾಗುತ್ತೆ, ಅವನಿಗೆ ಗೊತ್ತಾಗುತ್ತೆ. ಅವಾಗ ಮಗಳ ನಿಷ್ಕಲ್ಮಶ ಪ್ರೀತಿಯೇ ಅವನಿಗೆ ಒಂದು ಆಸರೆ ಆಗುತ್ತೆ. ಅದರಿಂದ ಅವನು ಜೀವನ ನಡೆಸುವಂಥದ್ದು ಮುಂದೆ ಬರುತ್ತೆ. ಅದ್ಭುತವಾದಂಥ ಕಾದಂಬರಿ ಇದು ಕೂಡ. ದೆನ್ ಡೇವಿಡ್ ಕಾಪರ್ಫೀಲ್ಡ್, ದಿಸ್ ಇಸ್ ಅ ವೆರಿ ಫೇಮಸ್ ಒನ್, ಎ ಸೆಮಿ ಆಟೋಬಯೋಗ್ರಫಿಕಲ್ ನಾವೆಲ್ ಫಾಲೋವಿಂಗ್ ಡೇವಿಡ್ ಫ್ರಮ್ ಹಿಸ್ ಟ್ರಾಜಿಕ್ ಚೈಲ್ಡ್ಹುಡ್ ಅಂಡರ್ ಕ್ರೂಯಲ್ ಸ್ಟೆಪ್ ಫಾದರ್ ಮಿಸ್ಟರ್ ಮರ್ಸ್ಟೋನ್ ಅನ್ನುವಂಥದ್ದು. To his rise as a successful author, featuring iconic characters like Uriah Heep and Mr. Micawber. ಇಲ್ಲಿ ಡಿಕನ್ಸ್ ಅವರ ಒಂದು ಸ್ವಂತ ಜೀವನಕ್ಕೆ ಹತ್ತಿರವಾದಂಥ ಕಾದಂಬರಿ. ಡೇವಿಡ್ ತನ್ನ ಕ್ರೂರ ಒಂದು ಮಲತಂದೆಯ ಕಿರುಕುಳವನ್ನು ತಡೆದು ಬಡತನವನ್ನು ಗೆದ್ದು ಹೇಗೆ ಪ್ರಸಿದ್ಧ ಒಬ್ಬ ಬರಹಗಾರನಾಗಿ ಹೊರಹೊಮ್ಮಿದ ಅನ್ನುವಂಥದ್ದು ಈ ಒಂದು ಡೇವಿಡ್ ಕಾಪರ್ಫೀಲ್ಡ್ ಒಂದು ನಾವೆಲಲ್ಲಿ ಬಹಳ ಸುಂದರವಾದಂಥ ಅದ್ಭುತ ಅಕ್ಷರಗಳಲ್ಲಿ ಅದನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಬ್ಲೀಕ್ ಹೌಸ್, ಎ ಲೀಗಲ್ ಸಟೈರ್ ಫೋಕಸ್ಡ್ ಆನ್ ದ ಎಂಡ್ಲೆಸ್ ಕೋರ್ಟ್ ಕೇಸ್ ಆಫ್ ಜಾನ್ ರೈಸ್, okay, which drags on for generations and destroys everyone involved. It intertwines the life of Esther Summerson with a systematic Victorian corruption. ಇಲ್ಲಿ ಜಾರ್ಡೈಸ್ ವರ್ಸಸ್ ಜಾರ್ಡೈಸ್ ಎಂಬ ಒಂದು ವರ್ಷಾನುಗಂಟಲೆ ಮುಗಿಯದ ಕೋರ್ಟ್ ಕೇಸ್ನ ಸುತ್ತ ಹೆಣೆದ ಒಂದು ಕತೆ ಇದು. ಇಂಗ್ಲೆಂಡಿನ ಒಂದು ವಿಳಂಬಕಾರಿ ನ್ಯಾಯಾಂಗ ವ್ಯವಸ್ಥೆಯನ್ನು ಕುರಿತು ಹೇಗೆ ಜನರ ಜೀವನವನ್ನು ನಾಶ ಮಾಡುತ್ತೆ ಎಂಬುದಕ್ಕೆ ಇದು ಒಂದು ಕನ್ನಡಿ ಹಿಡಿಯುವಂಥ ಒಂದು ನಾವೆಲ್ ಆಗಿದೆ. ಈಗ ನಾವು ಒಂದು ಜನಸಾಮಾನ್ಯರ ನಮ್ಮ ಒಂದು ಸಮಾಜದಲ್ಲಿ ಕೇಳ್ತಾ ಇರ್ಬೋದು, ಕೋರ್ಟಲ್ಲಿ ಗೆದ್ದವನು ಸೋತವನು ಸತ್ತ ಅನ್ನುವಂಥ ಒಂದು ಗಾದೆ ಮಾತಿದೆ, ಆ ಥರ. ಸೊ ದ ನೆಕ್ಸ್ಟ್ ಒನ್ ಈಸ್ ಹಾರ್ಡ್ ಟೈಮ್ಸ್ ಅನ್ನುವಂಥದ್ದು. ಸೆಟ್ ಇನ್ ದ ಫಿಕ್ಷನಲ್ ಇಂಡಸ್ಟ್ರಿಯಲ್ ಟೌನ್ ಆಫ್ ಕೋಕ್ಟೌನ್, ಇಟ್ ಕ್ರಿಟಿಕ್ಸ್ ಕೋಲ್ಡ್ utilitarian philosophy through Thomas Gradgrind, who teaches children facts, not feelings, leading to emotional ruin for his children.
ಲೂಸಿಯಾ ಆ್ಯಂಡ್ ಟಾಮ್. ಇಲ್ಲಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ವಿಮರ್ಶಿಸುವ ಒಂದು ಕಾದಂಬರಿ ಇದು. ಭಾವನೆಗಳಿಗಿಂತ ಸತ್ಯ ಮತ್ತು ಅಂಕಿಅಂಶಗಳೇ ಮುಖ್ಯ ಎಂದು ಬೆಳೆಸುವ ಒಂದು ಶಿಕ್ಷಣ ಪದ್ಧತಿ ಹೇಗೆ ಮಕ್ಕಳ ಜೀವನವನ್ನು ಹಾಳು ಮಾಡುತ್ತದೆ ಎಂಬುದನ್ನು ಇದು ತೋರಿಸುತ್ತೆ. ಸೊ ದಿಸ್ ಈಸ್ ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಲಿಟಲ್ ಡೋರಿಟ್ ಅನ್ನುವಂಥದ್ದು. Amy Dorrit is born and raised in the Marshallesia debater's prison, caring for her proud father. The novel explores physical and institutional imprisonment, society's obsession with wealth, and government bureaucracy. ಇಲ್ಲಿ ಸಾಲಗಾರರ ಸೆರೆಮನೆಯಲ್ಲಿ ಹುಟ್ಟಿ ಬೆಳೆದಂಥ ಅಮಿ ಡೋರಿಟ್ ಎಂಬ ಹುಡುಗಿಯ ಕಥೆ ಇದು. ಹಣದ ಹಂಬಲ, ಜೈಲು ವ್ಯವಸ್ಥೆ ಮತ್ತು ಸರ್ಕಾರದ ಅಧಿಕಾರಶಾಹಿ ಹೇಗೆ ಸಾಮಾನ್ಯ ಜನರನ್ನು ಪೀಡಿಸುತ್ತದೆ ಎಂಬುದನ್ನು ಇದು ವಿವರಿಸ್ತಕ್ಕಂಥ ಒಂದು ಕಾದಂಬರಿ. ದ ನೆಕ್ಸ್ಟ್ ಒನ್ ಈಸ್ ದ ಟೇಲ್ ಆಫ್ ಟೂ ಸಿಟೀಸ್ ಅನ್ನುವಂಥದ್ದು. ಇಟ್ಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಒನ್. ಇಲ್ಲಿ ಸೆಟ್ ಇನ್ ಲಂಡನ್ ಆ್ಯಂಡ್ ಪ್ಯಾರಿಸ್ ಡ್ಯೂರಿಂಗ್ ದ ಫ್ರೆಂಚ್ ರೆವಲ್ಯೂಷನ್. It contrasts the terror of the revolution with personal sacrifice centered on Sidney Carton, who ultimately gives his life to save the husband of the woman he loves, Lucy Manet ಅನ್ನುವಂಥದ್ದು. ಇಲ್ಲಿ ಒಂದು ಫ್ರೆಂಚ್ ಕ್ರಾಂತಿಯ ಹಿನ್ನೆಲೆಯಲ್ಲಿ ಲಂಡನ್ ಮತ್ತು ಪ್ಯಾರಿಸ್ ನಗರಗಳಲ್ಲಿ ಸಾಗುವ ಐತಿಹಾಸಿಕ ಕೃತಿ ಇದು. ಇಲ್ಲಿ ಸಿಡ್ನಿ ಕಾರ್ಟನ್ ಅನ್ನುವಂಥವನು ತಾನು ಲೂಸಿ ಮ್ಯಾನೆಟ್ ಅನ್ನುವಂಥ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇರ್ತಾನೆ. ಅದು ಒನ್ ಸೈಡೆಡ್ ಲವ್ ಇರುತ್ತೆ. ಇಲ್ಲಿ ಸಿಡ್ನಿ ಕಾರ್ಟನ್ನು ಲೂಸಿ ಮ್ಯಾನೆಟ್ಗೆ ನಾನು ನಿನ್ನನ್ನು ಪ್ರೀತಿಸ್ತೀನಂತ ಹೇಳಿರೋದಿಲ್ಲ. ಅದಾಗಿ ಕೂಡ ಏನಾಗುತ್ತೆ, ಆ ಪ್ರೀತಿಗಾಗಿ ಅವಳು ಚೆನ್ನಾಗಿರಬೇಕು ಅಂತ ಅವನು ಬಯಸಿ ತನ್ನ ಜೀವನವನ್ನೇ ತ್ಯಾಗ ಮಾಡ್ತಕ್ಕಂಥ ಸಿಡ್ನಿ ಕಾರ್ಟನ್ನ ಒಂದು ಪಾತ್ರ ವಿಶ್ವ ಸಾಹಿತ್ಯದಲ್ಲೇ ಅಮರವಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಹೇಳ್ತಾರೆ ನೋಡಿ, ಪ್ರೀತಿ ಮಧುರ, ತ್ಯಾಗ ಅಮರ ಅಂಥೇಳಿ. ಇಲ್ಲಿ ಒಂದು ತ್ಯಾಗಕ್ಕೆ ಅಮರವಾದಂಥ ಪಾತ್ರ ಯಾವುದು ಅಂತ ಹೇಳಿದರೆ ಅದು ಸಿಡ್ನಿ ಕಾರ್ಟನ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ Great Expectations. The orphan Pip rises up from a poor blacksmith's apprentice to a gentleman in London due to a mysterious benefactor. Means the escaped convict Magwitch. Okay, the Pip learns that social standing does not equate to moral worth. ಇಲ್ಲಿ ಒಬ್ಬ ಪೆಪ್ ಅನ್ನುವ ಬಡ ಅನಾಥ ಹುಡುಗ ರಹಸ್ಯ ದಾನಿಯರ ನೆರವಿನಿಂದ ಶ್ರೀಮಂತನಾಗ್ತಾನೆ. ಆದರೆ ನಿಜವಾದ ಉದಾತ್ತತೆ ಶ್ರೀಮಂತಿಕೆಯಲ್ಲಿಲ್ಲ, ಬದಲಾಗಿ ಒಳ್ಳೆಯ ಗುಣದಲ್ಲಿದೆ ಎಂಬುದನ್ನು ಅವನು ಕೊನೆಗೆ ಕಲಿತಾನೆ ಅನ್ನುವಂಥದ್ದು. ಇದು ಒಂದು ಗ್ರೇಟ್ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಅವರ್ ಮ್ಯೂಚುವಲ್ ಫ್ರೆಂಡ್ ಅನ್ನುವಂಥ ಒಂದು ನಾವೆಲ್ ಇದೆ. ಡಿಕನ್ಸನ್ಸ್ ಲಾಸ್ಟ್ ಕಂಪ್ಲೀಟೆಡ್ ನಾವೆಲ್ ಇದು. ಸೆಂಟರ್ಡ್ ಆನ್ ಎ ಮ್ಯಾಸಿವ್ ಇನ್ಹೆರಿಟೆನ್ಸ್ ಡಿರೈವ್ಡ್ ಫ್ರಮ್ ಲಂಡನ್ಸ್ ಗಾರ್ಬೇಜ್ ಮೌಂಡ್ಸ್ ಅಲಾಂಗ್ ದ ರಿವರ್ ಥೇಮ್ಸ್. ಇಟ್ ಇನ್ವೆಸ್ಟಿಗೇಟ್ಸ್ ಗ್ರೀಡ್, ಸೋಷಿಯಲ್ ಕ್ಲಾಸ್ ಆ್ಯಂಡ್ ಹ್ಯೂಮನ್ ರಿನ್ಯೂವಲ್. ಅಂದರೆ ಇಲ್ಲಿ ಡಿಕನ್ಸ್ ಅವರ ಕೊನೆಯ ಸಂಪೂರ್ಣ ಕಾದಂಬರಿ ಇದು. ಲಂಡನ್ನಿನ ಥೇಮ್ಸ್ ನದಿಯ ಕಸದ ರಾಶಿಯಿಂದ ಬರುವ ಒಂದು ಆಸ್ತಿಯ ಸುತ್ತ ತಿರುಗುವ ಕಥೆಯಾಗಿದ್ದು, ಮನುಷ್ಯನ ದುರಾಶೆ ಮತ್ತು ಸಮಾಜದ ವರ್ಗಭೇದವನ್ನು ತೀವ್ರವಾಗಿ ಒಂದು ಕ್ರಿಟಿಸೈಸ್ ಮಾಡುವಂಥ ಒಂದು ನಾವೆಲ್ ಇದು. ಓಕೆ, ದಿಸ್ ಈಸ್ ದ ಲಾಸ್ಟ್ ನಾವೆಲ್. ಆ್ಯಂಡ್ ಲೆಟ್ಸ್ ಲುಕ್ ಎಟ್ ದ ಸೆಂಟ್ರಲ್ ಥೀಮ್ಸ್ ಇನ್ ಚಾರ್ಲ್ಸ್ ಡಿಕನ್ಸನ್ಸ್ ನಾವೆಲ್ಸ್. ಒಂದು ಇಲ್ಲಿ ಡಿಕನ್ಸನ್ ಅವರ ಕೃತಿಗಳ ಮುಖ್ಯ ಆಶಯಗಳೇನಾಗಿದ್ವು ಅಂತ ನೋಡೋದಾದರೆ, ಸೋಷಿಯಲ್ ಇನ್ಇಕ್ವಾಲಿಟಿ ಇತ್ತು, ಸಾಮಾಜಿಕ ಅಸಮಾನತೆಯನ್ನು ಅವರು ಬಹಳ ತೀವ್ರವಾಗಿ ಖಂಡಿಸಿದರು. ಚಾರ್ಲ್ಸ್ ಡಿಕನ್ಸ್ ಕನ್ಸಿಸ್ಟೆಂಟ್ಲಿ ಫಾಟ್ ಫಾರ್ ದ ಪುವರ್, ಹೈಲೈಟಿಂಗ್ ದ ಹಾರ್ಶ್ ರಿಯಾಲಿಟೀಸ್ ಆಫ್ ವಿಕ್ಟೋರಿಯನ್ ಸ್ಲಮ್ಸ್, ಪುವರ್ ಹೌಸಸ್ ಆ್ಯಂಡ್ ಚೈಲ್ಡ್ ಲೇಬರ್. ಅಂದರೆ ಇಲ್ಲಿ ಚಾರ್ಲ್ಸ್ ಡಿಕನ್ಸನ್ ಅವರು ಬಡತನದ ಬಗ್ಗೆ ಮತ್ತು ಒಂದು ಸಮಾಜದ ತಾರತಮ್ಯದ ಬಗ್ಗೆ ಮತ್ತು ಈ ಪುವರ್ ಹೌಸ್ನಲ್ಲಿ ಆಗ್ತಕ್ಕಂಥ ಅನ್ಯಾಯದ ಕುರಿತು, ಆಮೇಲೆ ಒಂದು ಮಕ್ಕಳ ಕಾರ್ಮಿಕ ದುಡಿಸ್ಕೊಳ್ಳುವಂಥ ಕುರಿತು ಬಹಳಷ್ಟು ಧ್ವನಿಯನ್ನು ಎತ್ತಿ ಅದರ ಮೇಲೆ ಬರೆದು ಆಲಿವರ್ ಟ್ವಿಸ್ಟ್. ಇಟ್ಸ್ ನಥಿಂಗ್ ಬಟ್ ದ ಪುವರ್, ಹೌ ದೇ ಆರ್ ಟ್ರೀಟಿಂಗ್ ದ ಪೀಪಲ್, ಮೀನ್ಸ್ ಸ್ಟೂಡೆಂಟ್ಸ್ ಇನ್ ದಿ ಪುವರ್ ಹೌಸಸ್ ಅನ್ನುವಂಥದ್ದು. ದೆನ್ ಕ್ರಿಟಿಕ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಸಂಸ್ಥೆಗಳ ಮೇಲಿನ ಲೋಪದೋಷಗಳನ್ನು ಅವರು ಹೈಲೈಟ್ ಮಾಡಿದರು. ಹಿ ಓಪನ್ಲಿ ಕ್ರಿಟಿಸೈಸ್ಡ್ ದ ಲೀಗಲ್ ಕೋರ್ಟ್ ಸಿಸ್ಟಮ್ ಬ್ಲೀಕ್ ಹೌಸ್ನಲ್ಲಿ, ದೆನ್ ಬೋರ್ಡಿಂಗ್ ಸ್ಕೂಲ್ಸ್ ಇನ್ ನಿಕೋಲಸ್ ನಿಕಲ್ಬಿನಲ್ಲಿ, ಆ್ಯಂಡ್ ಗೌರ್ಮೆಂಟ್ ಬ್ಯೂರೋಕ್ರಸಿ ಇನ್ ಲಿಟಲ್ ಡೋರಿಟ್ಟಲ್ಲಿ. ಸೊ ಮಾರಲ್ ರಿಡೆಂಪ್ಷನ್ನಲ್ಲಿ ನೈತಿಕ ಪರಿವರ್ತನೆಯನ್ನು ತರಲಿಕ್ಕೆ ಅವರು ಬಯಸಿದರು. ದೆನ್ ಮೆನಿ ಕ್ಯಾರೆಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಇನ್ನರ್ ಶಿಫ್ಟ್ ಫ್ರಮ್ ಗ್ರೀಡ್ ಟು ಜಿನಾರಸಿಟಿ. ಕ್ರಿಸ್ಮಸ್ ಕರೋಲ್ ಆಗಿರ್ಬೋದು, ಗ್ರೇಟ್ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು. ಇಲ್ಲಿ ಮನುಷ್ಯ ತನ್ನ ದುರಾಶೆನ ಬಿಟ್ಟು ಒಂದು ನೈತಿಕ ಪರಿವರ್ತನೆ ಯಾವ ರೀತಿ ಆಗ್ತಾರೆ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ತಾರೆ ಅನ್ನುವಂಥದ್ದು ಈ ಕಾದಂಬರಿಗಳು ಹೈಲೈಟ್ ಮಾಡುವಂಥದ್ದು. ಓಕೆ,
And let's move on to the one more notable writer during the Victorian period ಅಂತ ನೋಡಿದರೆ, that is Charlotte Bronte ಅವರು and Emily Bronte. These Bronte sisters brought passionate emotion, gothic mystery and strong female perspectives into Victorian literature. ಅದರಲ್ಲಿ ಒಂದು ಫಸ್ಟ್ ನೋಡೋದಾದ್ರೆ ಜೇನ್ ಐರ್ ಅನ್ನುವಂಥ ಒಂದು ನಾವೆಲ್ಲು. ಇಲ್ಲಿ ಏನಾಗುತ್ತೆ, ದ ಸ್ಟೋರಿ ಫಾಲೋಸ್ ಜೇನ್, an orphaned girl who endures a harsh childhood and a strict boarding school to become a governess at Thornfield Hall. She falls in love with her brooding employer, Edward Rochester, but uncovers a tragic secret about his past on their wedding day. The novel emphasizes moral integrity, emotional independence and social equality. ಇಲ್ಲಿ ಇದು ಲೈಂಗಿಕ ಮತ್ತು ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಹೋರಾಡುವ ಒಂದು ಅನಾಥ ಹುಡುಗಿ ಜೇನ್ ಐರ್ ಎಂಬಾಕೆಯ ಜೀವನದ ಕಥೆ ಇದು. ಆಕೆ ಥಾರ್ನ್ಫೀಲ್ಡ್ ಹಾಲ್ನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವನ ರೊಚೆಸ್ಟರ್ ಅವರೊಂದಿಗೆ ಏನು ಮಾಡ್ತಾರೆ, ಪ್ರೀತಿಯಲ್ಲಿ ಬೀಳ್ತಾಳೆ. ಆದರೆ ಅವರ ಒಂದು ರಹಸ್ಯ ಸಂಗತಿಗಳು ಬಯಲಾದಾಗ ಆಕೆಯ ಜೀವನ ಬದಲಾಗುತ್ತೆ. ಜೊತೆಗೆ ಈ ಕೃತಿಯು ಸ್ವತಂತ್ರ ವ್ಯಕ್ತಿತ್ವ ಮತ್ತು ನೈತಿಕತೆ ಮತ್ತು ಆತ್ಮಗೌರವದ ಸಂಕೇತಗಳನ್ನು ಬಿಂಬಿಸುವಂಥ ಒಂದು ವರ್ಕ್ ಆಗಿದೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಸಿರ್ಲೆ ಅನ್ನುವಂಥದ್ದು. ಸೆಟ್ ಅಗೇನೆಸ್ಟ್ ದಿ ಬ್ಯಾಕ್ಡ್ರಾಪ್ ಆಫ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆ್ಯಂಡ್ ಲುಡೈಟ್ ರೇಟ್ಸ್ ಇನ್ ಯಾರ್ಕ್ಷೈರ್, ದ ನಾವೆಲ್ ಕಾಂಟ್ರಾಸ್ಟ್ಸ್ ಟೂ ಡಿಸ್ಟಿಂಕ್ಟ್ ಫಿಮೇಲ್ ಲೀಡ್ಸ್, ಸಿರ್ಲಿ ಕಿಲ್ಡಾರ್, ಎ ವೆಲ್ದಿ ಇಂಡಿಪೆಂಡೆಂಟ್ ಹೆರಸ್, and Caroline Helstone, a quiet, constrained woman. It explores industrial conflicts, female friendship, and the social constraints placed on women ಅನ್ನುವಂಥದ್ದು. ಅಂದರೆ ಇಲ್ಲಿ ಯಾರ್ಕ್ಷೈರ್ನ ಕೈಗಾರಿಕಾ ಕ್ರಾಂತಿಯ ಹಿನ್ನೆಲೆಯಲ್ಲಿ ಬರೆದಂಥ ಈ ಕಾದಂಬರಿ ಇಬ್ಬರು ವಿಭಿನ್ನ ಮಹಿಳೆಯರಾದ ಶಿರ್ಲಿ ಕಿಲ್ಡಾರ್ ಮತ್ತು ಇವು ಒಂದು ಶ್ರೀಮಂತ ಮತ್ತು ಸ್ವತಂತ್ರವಾದಂಥ ಯುವತಿಗಳು, ಮತ್ತು ಇಲ್ಲಿ ಕ್ಯಾರೋಲಿನ್ ಹೆಲ್ಸ್ಟೋನ್ ಅನ್ನುವ ಅವರ ಒಂದು ಜೀವನವನ್ನು ಚಿತ್ರಿಸುವಂಥದ್ದು. ಇದು ಕಾರ್ಮಿಕರ ಹೋರಾಟ ಹೇಗಿರುತ್ತೆ, ಮಹಿಳೆಯರ ಸಾಮಾಜಿಕ ಸ್ಥಾನಮಾನ ಆವಾಗ ಯಾವ ರೀತಿ ಇತ್ತು, ಜೊತೆಗೆ ಪ್ರೀತಿಯ ಸಂಬಂಧಗಳನ್ನು ವಿವರವಾಗಿ ವಿವರಿಸ್ತಕ್ಕಂಥ ಒಂದು ಕಾದಂಬರಿ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ವಿಲೆಟ್ ಅನ್ನುವಂಥದ್ದು. ಡ್ರಾಯಿಂಗ್ ಹೆವಿಲಿ ಆನ್ ಶಾರ್ಲೆಟ್ಸ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಇನ್ ಬೆಲ್ಜಿಯಂ, the novel traces Lucy Snow, an English woman who travels to the fictional city of Villette to teach at a boarding school. Dealing with intense solitude, grief, and unrequited feelings, Lucy fights for emotional survival and self-reliance in a foreign culture. ಅಂದರೆ ಈ ಕಾದಂಬರಿಯು ಲೂಸಿ ಸ್ನೋ ಎಂಬ ಇಂಗ್ಲಿಷ್ ಮಹಿಳೆಯ ಜೀವನದ ಕಥೆಯಾಗಿದೆ. ಆಕೆ ವಿದೇಶಕ್ಕೆ ಹೋದಾಗ, ಅಂದರೆ ವಿಲೆಟ್ ಎಂಬ ಒಂದು ಕಾಲ್ಪನಿಕ ನಗರಕ್ಕೆ ಹೋಗ್ತಾಳೆ. ಅಲ್ಲಿ ತೆರಳಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಾ ಒಂದು ಏಕಾಂಗಿತನ, ದುಃಖ ಮತ್ತು ಪ್ರೀತಿಯ ಸವಾಲುಗಳನ್ನು ಎದುರಿಸಿ ತನ್ನ ಕಾಲ ಮೇಲೆ ತಾನು ನಿಲ್ಲಲು ಹೋರಾಡ್ತಾಳೆ. ಇದು ಶಾರ್ಲೋಟ್ ಅವರ ವೈಯಕ್ತಿಕ ಅನುಭವಗಳನ್ನು ಆಧರಿಸಿ ಬರೆದಂಥ ಒಂದು ಕತೆ ಅಂತ ಹೇಳ್ಬೋದು. ಮೇ ಬಿ ಇಟ್ಸ್ ಲೈಕ್ ಸೆಮಿ ಆಟೋಬಯೋಗ್ರಫಿಕಲ್ ವರ್ಕ್ ಅಂತ ಹೇಳುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ದ ಪ್ರೊಫೆಸರ್ ಅನ್ನುವಂಥದ್ದು. ಆ್ಯಂಡ್ ಇಲ್ಲಿ ರಿಟರ್ನ್ ಬಿಫೋರ್ ಜೇನ್ ಐರ್ ಬಟ್ ಪಬ್ಲಿಷ್ಡ್ ಆಫ್ಟರ್ ಅ ಡೆತ್. This novel tells the story of William Crimsworth, a young Englishman who becomes a school teacher in Brussels. He navigates professional hurdles and falls in love with Francis Henry, a pupil teacher, as they work toward financial and personal independence. ಅಂದರೆ ಇದು ಶಾರ್ಲೋಟ್ ಬ್ರಾಂಟೆ ಬರೆದ ಮೊದಲ ಕಾದಂಬರಿಯಾಗಿದ್ದು, ಆದರೆ ಇದು ಅವರ ಮರಣದ ನಂತರ ಏನಾಗುತ್ತೆ ಪ್ರಕಟವಾಯಿತು ಅಂತ. ಇದು ವಿಲಿಯಂ ಕ್ರಿಮ್ಸ್ವರ್ತ್ ಎಂಬ ಯುವಕ ಬ್ರಸೆಲ್ಸ್ಗೆ ಶಿಕ್ಷಕನಾಗಿ ಹೋಗಿ ಅಲ್ಲಿ ಒಂದು ಫ್ರಾನ್ಸಿನ ಹೆನ್ರಿ ಎಂಬ ಶಿಕ್ಷಕಿ ವಿದ್ಯಾರ್ಥಿನಿಯೊಂದಿಗೆ ಪ್ರೀತಿಯಲ್ಲಿ ಬಿದ್ದು ಸವಾಲುಗಳನ್ನು ಎದುರಿಸಿ ಹೊಸ ಜೀವನವನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಕಥೆಯಾಗಿದೆ ಅಂತ ಹೇಳುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಥಾಮಸ್ ಹಾರ್ಡಿ ಬಗ್ಗೆ ನೋಡೋದಾದರೆ, Hardy's late Victorian works are defined by fatalism, nature, and the clash between traditional rural life and modern industrialization. Far from the Madding Crowd ಅನ್ನುವಂಥದ್ದು, it was published in 1874. ಇಲ್ಲಿ Bathsheba Evidence inherits her uncle's prosperous farm in Wessex. She attracts three very different suitors: Gabriel Oak, a loyal, humble shepherd;
William Boldwood, a wealthy, obsessive farmer, and a Sergeant Francis Troy, a charming but reckless soldier. Bathsheba marries Troy, who proves unfaithful and squanders her money. After Troy goes missing and is later killed by Boldwood in a fit of jealousy, Bathsheba ultimately realizes the true worth of Gabriel Oak, marrying him in a quiet, grounded ending. ಇಲ್ಲಿ ಕೀ ಥೀಮ್ಸ್ ಏನಿರುತ್ತೆ ಅಂತ ನೋಡಿದ್ರೆ ಅನ್ರಿಕ್ವೈಟೆಡ್ ಲವ್, ನ್ಯಾಚುರಲ್ ರೆಸಿಲಿಯನ್ಸ್ ವರ್ಸಸ್ ಹ್ಯೂಮನ್ ಫ್ಯಾಷನ್ ಆ್ಯಂಡ್ ರಿಡೆಂಪ್ಷನ್. ಅಂದರೆ ಇಲ್ಲಿ ಬಾತ್ಸಿಬಾ ಎವರ್ಡೀನ್ ತನ್ನ ಚಿಕ್ಕಪ್ಪನ ಕೃಷಿ ಫಾರ್ಮನ್ನು ಒಂದು ಬಾಧ್ಯತೆಯಾಗಿ ಪಡಿತಾಳೆ. ಅವಳನ್ನು 3 ಪುರುಷರು ಪ್ರೀತಿಸ್ತಾರೆ. ಗ್ಯಾಬ್ರಿಯಲ್ ಓಕ್, ಇವನು ಪ್ರಾಮಾಣಿಕ ಮತ್ತು ನಂಬಿಕಸ್ಥ ಒಬ್ಬ ಕುರಿಗಾಯಿಯಾಗಿರ್ತಾನೆ. ವಿಲಿಯಂ ಬೋಲ್ಡ್ವುಡ್ ಅನ್ನುವಂಥವ್ರು ಶ್ರೀಮಂತ ರೈತನಾಗಿರ್ತಾನೆ. ಮತ್ತು ಸಾರ್ಜೆಂಟ್ ಫ್ರಾನ್ಸಿಸ್ ಟ್ರಾಯ್ ಅನ್ನುವಂಥ ಒಬ್ಬ ಆಕರ್ಷಕ ಆದರೆ ಬೇಜವಾಬ್ದಾರಿ ಸೈನಿಕನಾಗಿ ಇರ್ತಾನೆ. ಇಲ್ಲಿ ಬಾತ್ಸಿಬಾ ಟ್ರಾಯ್ನನ್ನು ಮದುವೆ ಆಗ್ತಾಳೆ, ಆದರೆ ಅವನು ಮೋಸಗಾರನಾಗಿರ್ತಾನೆ. ಕೊನೆಗೆ ಮದುವೆ ಆದ ನಂತರ ಅವನ ಮೋಸ ಅವಳಿಗೆ ಗೊತ್ತಾಗಿ ಅವನನ್ನು ಬಿಡ್ತಾಳೆ. ಅಂತಿಮವಾಗಿ ಹಲವು ದುರಂತಗಳ ನಂತರ ಏನಾಗ್ತಾರೆ, ಬಾತ್ಸಿಬಾ ಗ್ಯಾಬ್ರಿಯಲ್ ಓಕನ ನಿಷ್ಠೆ ಮತ್ತು ನಿಜವಾದ ಪ್ರೀತಿಯ ಮೌಲ್ಯ ತಿಳಿಯುತ್ತೆ ಮತ್ತು ಅವಳು ಏನು ಮಾಡ್ತಾಳೆ, ಅವನನ್ನು ಮದುವೆ ಆಗ್ತಾಳೆ. ಓಕೆ, ನೆಕ್ಸ್ಟ್ ಇಲ್ಲಿ ಮುಖ್ಯ ವಿಷಯ ಏನಾಗಿದೆ ಅಂದರೆ ಒಂದು ಪ್ರೀತಿಯ ಪರೀಕ್ಷೆ ಆಗಿರ್ಬೋದು, ಗ್ರಾಮೀಣ ಜೀವನ ಮತ್ತು ತಾಳ್ಮೆಯ ವಿಜಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ಭಾಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಅಂತ. ದೆನ್ ದ ನೆಕ್ಸ್ಟ್ ಒನ್ ಈಸ್ ದ ರಿಟರ್ನ್ ಆಫ್ ದ ನೇಟಿವ್ ಅನ್ನುವಂಥದ್ದು. Set against the backdrop of Esdon Heath, Clem Yeobright returns home from Paris to become a rural school teacher. He marries Estesia Vai, a passionate woman desperate to escape the dreary Heath for city life. Misunderstandings, mismatched desires, and secrets lead to tragedy. Then Estesia and her farmer lover, Wildev, drawn in a storm, living Clem consumed by guilt and loneliness. ಅಂದರೆ ಇಲ್ಲಿ ದ ಇಂಡಿಫರೆನ್ಸ್ ಆಫ್ ನೇಚರ್ ಟು ಹ್ಯೂಮನ್ ಡಿಸೈರ್, ಕಾನ್ಫ್ಲಿಕ್ಟ್ ಬಿಟ್ವೀನ್ ಐಡಿಯಾಲಿಸಮ್ ಆ್ಯಂಡ್ ರೊಮ್ಯಾಂಟಿಕ್ ರೆಸ್ಟ್ಲೆಸ್ನೆಸ್. ಇಲ್ಲಿ ಎಡ್ಗನ್ ಹೀತ್ ಎಂಬ ಬಂಜರು ಭೂಮಿಯ ಹಿನ್ನೆಲೆಯಲ್ಲಿ ಈ ಕತೆ ನಡೆಯುತ್ತೆ. ಇದು ಪ್ಯಾರಿಸ್ನಿಂದ ತನ್ನ ಹುಟ್ಟೂರಿಗೆ ಹಿಂತಿರುಗಂಥ ಒಂದು ಕ್ಲೈಮ್ ಯೋಬ್ರೈಟ್ ಹಳ್ಳಿಯ ಜನರಿಗೆ ಶಿಕ್ಷಣ ನೀಡಲು ಬಯಸ್ತಾನೆ. ಅವನು ಯುಸ್ಟೇಸಿಯಾ ವೈ ಎಂಬ ನಗರದ ಜೀವನವನ್ನು ಬಯಸುವ ಮಹಿಳೆಯನ್ನು ಮದುವೆ ಆಗ್ತಾನೆ. ಆದರೆ ಇಬ್ಬರ ಆಸೆಗಳು ಬೇರೆಯಾಗಿದ್ದರಿಂದ ಸಂಸಾರದಲ್ಲಿ ಬಿರುಕು ಮೂಡುತ್ತೆ. ಕೊನೆಗೆ ಯುಸ್ಟೇಸಿಯಾ ಮತ್ತು ಅವಳ ಮಾಜಿ ಪ್ರೇಮಿ ನೀರಿನಲ್ಲಿ ಮುಳುಗಿ ಸಾಯ್ತಾರೆ. ಅಲ್ಲಿ ಕ್ಲೈಮ್ ಅಪರಾಧ ಪ್ರಜ್ಞೆಯಿಂದ ಒಂಟಿ ಆಗ್ತಾನೆ. ಅಂದರೆ ಇಲ್ಲಿ ಮುಖ್ಯ ವಿಷಯಗಳು ಏನು ಆಯ್ದುಕೊಂಡಿದ್ದಾರೆ ಅಂತಂದರೆ ಮನುಷ್ಯನ ಆಸೆಗಳಿಗೆ ಹೇಗೆ ಪ್ರಕೃತಿಯ ಒಂದು ಉದಾಸೀನತೆ ಇರುತ್ತೆ, ಯಾವ ರೀತಿ ದುರಂತಗಳು ಸಂಭವಿಸ್ತವೆ ಹಾಗೂ ದುರಾದೃಷ್ಟ ಒಂದು ಇಲ್ಲಕ್ಕೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಈ ಒಂದು ಕಥೆಯಲ್ಲಿ ಹೈಲೈಟ್ ಮಾಡಿದ್ದಾರೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ದ ಮೇಯರ್ ಆಫ್ ಕ್ಯಾಸ್ಟರ್ಬ್ರಿಡ್ಜ್. Michael Henchard, an impulsive hairdresser, drunkenly sells his wife Susan and baby daughter Elizabeth Jane to a sailor at a fair. Regretting his action, he swears off alcohol for 21 years and rises to become the respected mayor of the Casterbridge. Decades later, his past returned to haunt him. His rivalry with the innovative young Scot, Donald Farfrae, along with secret scandals, destroys his status, fortune, and relationships, culminating in Henchard's lonely death. ಅಂದರೆ ಇಲ್ಲಿ ವಾಟ್ ಆರ್ ದ ಕೀ ಥೀಮ್ಸ್ ಅಂತ ನೋಡೋದಾದರೆ ಕ್ಯಾರೆಕ್ಟರೈಸ್ ಡೆಸ್ಟಿನಿ, ದ ವೇಟ್ ಆಫ್ ಸೀಕ್ರೆಟ್ ಗಿಲ್ಟ್ ಆ್ಯಂಡ್ ಡಿಕ್ಲೈನ್ ಆಫ್ ಟ್ರೆಡಿಷನಲ್ ಮೆಥಡ್ಸ್ ಬಿಫೋರ್ ಮಾಡರ್ನ್ ಎಫಿಷಿಯನ್ಸಿ ಅನ್ನುವಂಥದ್ದು. ಅಂದರೆ ಇಲ್ಲಿ ಮೈಕಲ್ ಹೆನ್ಚಾರ್ಡ್ ಎಂಬ ವ್ಯಕ್ತಿ ಕುಡಿದ ಮತ್ತಿನಲ್ಲಿ ತನ್ನ ಹೆಂಡತಿ ಮತ್ತು ಮಗುವನ್ನು ಒಬ್ಬ ನಾವಿಕನಿಗೆ ಏನು ಮಾಡ್ತಾನೆ, ಒಂದು ಜಾತ್ರೆಗೆ ಹೋಗಿರ್ತಾನೆ, ಅಲ್ಲಿ ಮಾರಿಬಿಡ್ತಾನೆ ಅವರಿಗೆ. ನಂತರ ತನ್ನ ತಪ್ಪಿನ ಅರಿವಾಗಿ ಅವ್ರಿಗೇನಾಗಿತ್ತು, 21 ವರ್ಷ ಒಂದು ನಾನು ಮದ್ಯಪಾನ ಮಾಡೋದಿಲ್ಲ ಅಂತೇಳಿ ಒಂದು ಪ್ರಮಾಣ ವಚನವನ್ನು ಒಂದು ಪ್ರಾಮಿಸ್ ಮಾಡ್ತಾನೆ. ಅವನು ಕಷ್ಟಪಟ್ಟು ಬೆಳೆದು ಒಂದು ಕ್ಯಾಸ್ಟರ್ಬ್ರಿಡ್ಜ್ ನಗರದ ಮೇಯರ್ ಆಗ್ತಾನೆ. ಆದರೆ ವರ್ಷಗಳ ನಂತರ ಅವನ ಹಳೆಯ ರಹಸ್ಯಗಳು ಹೊರಬರ್ತವೆ. ಡೊನಾಲ್ಡ್ ಒಂದು ಫಾಫ್ರೆ ಎನ್ನುವ ಒಬ್ಬ ಯುವಕನೊಂದಿಗಿನ ಪೈಪೋಟಿ ಮತ್ತು ಅವನ ದುರಹಂಕಾರದಿಂದಾಗಿ ಹೆನ್ಚಾರ್ಡ್ ತನ್ನ ಆಸ್ತಿ, ಹುದ್ದೆ ಮತ್ತು ಪ್ರೀತಿಗೆ ಪಾತ್ರರಾದವರೆಲ್ಲವನ್ನೂ ಕಳೆದುಕೊಂಡು ಕೊನೆಗೆ ಏನಾಗ್ತಾನೆ, ಅನಾಥನಾಗ್ತಾನೆ. ಅನಾಥನಾಗಿ
ಸತ್ತು ಹೋಗ್ತಾನೆ. ಇಲ್ಲಿ ಮುಖ್ಯ ವಿಷಯಗಳೇನಂತಂದರೆ, ಮನುಷ್ಯನ ಸ್ವಭಾವವೇ ಅವನ ವಿಧಿ, ಅಹಂಕಾರದ ಪತನ ಮತ್ತು ಪಶ್ಚಾತ್ತಾಪ ಪಡುವಂಥದ್ದು ಹೇಗೆ ಮನುಷ್ಯನ ಜೀವನದಲ್ಲಿ ನಡೆಯುತ್ತೆ ಅನ್ನೋದನ್ನು ಈ ಅದ್ಭುತವಾಗಿ ದ ಮೇಯರ್ ಆಫ್ ಕ್ಯಾಸ್ಟರ್ವಿಜಲ್ಲಿ ಭಾಳ ಅದ್ಭುತವಾಗಿ ಥಾಮಸ್ ಹಾರ್ಡಿ ಅವರು ಚಿತ್ರಿಸಿದ್ದಾರೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ದ ವುಡ್ಲ್ಯಾಂಡರ್ಸ್ ಅನ್ನುವಂಥದ್ದು. ಇಲ್ಲಿ ಸಚ್ ಇನ್ ಲಿಟಲ್ ಹಿಂಟಾಕ್ ಗ್ರೇಸ್ ಮೆಲ್ಬರಿ ರಿಟರ್ನ್ಸ್ ಹೋಮ್ educated above her social class. Though initially meant to marry the humble timber merchant Giles Winterbourne, her father pressures her into marrying Dr. Edred Fitzgerald, a fashionable physician. Then Fitzpice is unfaithful and Grace seeks refuge with Giles, and who sacrifices his life for her by saying out in the harsh elements while ill. ಅಂದರೆ ಇಲ್ಲಿ ದ ಕೀ ಎಲಿಮೆಂಟ್ಸ್: ಅನ್ಹ್ಯಾಪಿ ಮ್ಯಾರೇಜಸ್ ಡಿಕ್ಟೇಟೆಡ್ ಬೈ ಸೋಷಿಯಲ್ ಆಂಬಿಷನ್, ಡಿವೋಷನ್ ವರ್ಸಸ್ ಡಿಸಿಟ್ ಆ್ಯಂಡ್ ರೂರಲ್ ಐಸೋಲೇಷನ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಗ್ರೇಸ್ ಮೆಲ್ಬರಿ ಎಂಬ ಯುವತಿ ಒಂದು ನಗರದಲ್ಲಿ ಉನ್ನತ ಶಿಕ್ಷಣ ಪಡೆದು ಹಳ್ಳಿಗೆ ಬರ್ತಾಳೆ. ಅವಳು ಪ್ರಾಮಾಣಿಕ ಒಬ್ಬ ಮರದ ವ್ಯಾಪಾರವನ್ನು ಮಾಡ್ತಕ್ಕಂಥ ಗೈಲ್ಸ್ ವಿಂಟರ್ಬೋರ್ನನ್ನು ಪ್ರೀತಿಸ್ತಿದ್ರು. ಅವಳ ತಂದೆ ಒತ್ತಡದಿಂದ ಡಾಕ್ಟರ್ ಫಿಟ್ಚ್ ಪಿಯರ್ಸ್ ಎಂಬ ವೈದ್ಯನನ್ನು ಮದುವೆ ಆಗ್ತಾಳೆ. ಆದರೆ ಆ ವೈದ್ಯ ನಂಬಿಕೆಗೆ ದ್ರೋಹ ಮಾಡ್ತಾನೆ. ಇಲ್ಲಿ ಗೈಲ್ಸ್ ವಿಂಟರ್ಬೋರ್ನ್ ಗ್ರೇಸ್ಲನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವಂಥದ್ದು. ಹೇಗೆ ಅಲ್ಲಿ ಸಿಡ್ನಿ ಕಾರ್ಟನ್ ಒನ್ ಟೇಲ್ ಆಫ್ ಟೂ ಸಿಟೀಸಲ್ಲಿ ಚಾರ್ಲ್ಸ್ ಡಿಕನ್ಸ್ ಅವರು ಬರೋ ಕಾದಂಬರಿಯಲ್ಲಿ ತನ್ನ ಪ್ರೀತಿಸಿದ ಹುಡುಗಿಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಆ ಥರ ಇಲ್ಲಿ ಗೈಲ್ಸ್ ವಿಂಟರ್ಬೋರ್ನ್ ಏನು ಮಾಡ್ತಾನೆ, ಆ ಗ್ರೇಸ್ಲನ್ನು ರಕ್ಷಿಸಲಿಕ್ಕೆ ಅವರ ಒಂದು ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವಂಥ ಒಂದು ಕತೆ. ಇಲ್ಲಿ ಮುಖ್ಯ ವಿಷಯಗಳು ಏನು ಹೈಲೈಟ್ ಮಾಡಿದ್ದಾರೆ ಅಂದರೆ, ಸಾಮಾಜಿಕ ಅಂತಸ್ತಿನ ಆಸೆ, ಇಲ್ಲಿ ಪ್ರೀತಿಯ ತ್ಯಾಗ ಮತ್ತು ವೈವಾಹಿಕ ಜೀವನದ ಕಷ್ಟಗಳನ್ನು ಹೈಲೈಟ್ ಮಾಡುವಂಥದ್ದು ದ ವುಡ್ ಲ್ಯಾಂಡರ್ಸ್ ಅನ್ನುವಂಥದ್ದು. ದ ನೆಕ್ಸ್ಟ್ ಈಸ್ ದ ಟೆಸ್ ಆಫ್ ದಿ ಉಬರ್ವಿಲ್ಸ್ ಅನ್ನುವಂಥದ್ದು. ದಿಸ್ ಎ ವೆರಿ ಬ್ಯೂಟಿಫುಲ್ ನಾವೆಲ್, ಯು ಹ್ಯಾವ್ ಟು ರೀಡ್ ಇಟ್. ಥಾಮಸ್ ಹಾರ್ಡಿ ಅವರು ಬರೆದ ಒಂದು ಫೇಮಸ್ ಇದು. ಟೆಸ್ ಉಬರ್ವಿಲ್ಸ್, ಎ ಪುವರ್ ರೂರಲ್ ಗರ್ಲ್, learns her family descends from the noble Ubervilles, sent to work for wealthy relatives. She is seduced and violated by Alec Uberville. Her illegitimate child dies in infancy. Years later, she falls in love with Angel Clare and marries him. But when she reveals her past, Angel rejects her hypocrisy, driven moral judgment, driven to desperation by fate and social rejection. Tess eventually kills Alec, and at last Tess is also executed by the court. ಇಲ್ಲಿ ಕೀ ಎಲಿಮೆಂಟ್ಸ್ ಅಂತ ನೋಡೋದಾದರೆ, ಡಬಲ್ ಸ್ಟ್ಯಾಂಡರ್ಡ್ಸ್ ಆಫ್ ವಿಕ್ಟೋರಿಯನ್ ಮೊರಾಲಿಟಿ, ದ ಪ್ರಾಸಿಕ್ಯೂಷನ್ ಆಫ್ ಪ್ಯೂರ್ ಇನ್ನೋಸೆನ್ಸ್ ಆ್ಯಂಡ್ ಕ್ರೂಯಲ್ ಟ್ವಿಸ್ಟ್ ಆಫ್ ಫೇಟ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಟೆಸ್ ಒಬ್ಬ ಬಡಹಳ್ಳಿಯ ಹುಡುಗಿ, ಅವಳ ಕುಟುಂಬವು ಒಂದು ಉನ್ನತ ಉಬರ್ವಿಲ್ಲೆ ವಂಶಕ್ಕೆ ಸೇರಿದ್ದೆಂದು ತಿಳಿದು ಬಂದಾಗ ಆ ಖುಷಿಯಲ್ಲಿ ಅವರ ತಂದೆ ಭಾಳಷ್ಟು ಒಂದು ಡ್ರಿಂಕ್ಸ್ ಮಾಡಿ ಕುದುರೆ ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ ಈ ಟೆಸ್ಸನ್ನು ಕೂಡ ಕುದುರೆ ಓಡಿಸ್ತಾ ಇರ್ತಾಳೆ. ಇವಳಿಗೂ ಕೂಡ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆ ಬಂದು ಇವಳು ಕೂಡ ಮಲಗಿಬಿಡ್ತಾಳೆ. ಆ ಕತ್ತಲಲ್ಲಿ ಆ ಕುದುರೆ ಒಂದು ಕಂದಕಕ್ಕೆ ಬಿದ್ದು ಗಾಡಿಯೆಲ್ಲ ಅಲ್ಲಿ ಆಕ್ಸಿಡೆಂಟ್ ಆಗಿ ಅವ್ರ ತಂದೆ ತೀರಿ ಹೋಗ್ಬಿಡ್ತಾರೆ. ಸೊ ತೀರಿ ಹೋದ್ಮೇಲೆ ಅವರ ಜೀವನಕ್ಕೆ ಆಧಾರವಾದಂಥ ಆ ಕುದುರೆ ಮತ್ತು ಕುದುರೆಗಾಡಿ ಎಲ್ಲವೂ ಡ್ಯಾಮೇಜ್ ಆಗುತ್ತೆ. ಕುದುರೆನೂ ಸತ್ತು ಹೋಗ್ಬಿಡುತ್ತೆ. ಅಲ್ಲಿ ಸತ್ತೋದಾಗ ಮನೆತನವನ್ನು ನಡೆಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಟೆಸ್ ಏನು ಮಾಡ್ತಾಳೆ, ಕೆಲಸಕ್ಕೆ ಸೇರ್ತಾಳೆ. ಎಲ್ಲಿ ಅಲೆಕ್ ಎಂಬ ಒಬ್ಬ ಶ್ರೀಮಂತ ಅವಳನ್ನು ಅಲ್ಲಿ ಒಂದು ಫಾರ್ಮ್ ಇರುತ್ತೆ, ಪೌಲ್ಟ್ರಿ ಫಾರ್ಮಲ್ಲಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಅವಳಿಗೆ ಏನು ಮಾಡ್ತಾನೆ, ವಂಚಿಸಿ ಒಂದು ಅತ್ಯಾಚಾರವನ್ನು ಮಾಡ್ತಾನೆ. ನಂತರ ಟೆಸ್ ಏನು ಮಾಡ್ತಾಳೆ, ಒಂದು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಆದರೆ ಆ ಮಗು ಹುಟ್ಟಿದ ಸ್ವಲ್ಪ ದಿನಗಳ ನಂತರ ಅದು ಕೂಡ ಸತ್ತು ಹೋಗುತ್ತೆ. ಸೊ ಸತ್ತು ಹೋದಾಗ ಅದನ್ನು ಒಂದು ಬರಿ ಮಾಡಲಿಕ್ಕೆ ಸಿ ಟೇಕ್ಸ್ ಟು ದಿ ಚರ್ಚ್. ಅಲ್ಲಿ ಚರ್ಚಲ್ಲಿ ಹೋದಾಗೂ ಕೂಡ ಅಲ್ಲಿ ಫಾದರ್ ಕೂಡ ಅವರು ಕೂಡ ಅಲೋ ಮಾಡೋದಿಲ್ಲ. ಇಟ್ಸ್ ಇಲ್ಲೆಜಿಟಿಮೇಟ್ ಸನ್ ಅಂಥೇಳಿ ಅವ್ರು ಏನು ಮಾಡ್ತಾರೆ, ಅವರು ನಾಮಕರಣ ಮಾಡಿದೆ ಅವೆಲ್ಲ ಪ್ರೊಸೀಜರ್ ಏನಿರುತ್ತೆ ಅವರು ನಿರಾಕರಣೆ ಮಾಡ್ತಾರೆ. ಕೊನೆಗೆ ಇವಳು ಏನು ಮಾಡ್ತಾರೆ, ರಾತ್ರಿ ಎಲ್ಲರೂ ಮಲಗಿದ ಮೇಲೆ ರಾತ್ರಿ ಹೋಗಿ ಒಂದು ಸ್ಮಶಾನದ ಒಂದು ಮೂಲೆಯಲ್ಲಿ ತನ್ನ ಮಗುವನ್ನು ಏನು ಮಾಡ್ತಾಳೆ, ಒಂದು ಅದಕ್ಕೆ ಅಂತ್ಯಕ್ರಿಯೆಯನ್ನು ಮಾಡ್ತಾಳೆ. ನಂತರ ಟೆಸ್ ಏನು ಮಾಡ್ತಾಳೆ, ಅಲ್ಲಿ ಬಿಟ್ಟು ಮತ್ತೆ ಇನ್ನೊಂದು ಡೈರಿನಲ್ಲಿ ಕೆಲಸ ಮಾಡಲಿಕ್ಕೆ ಸೇರ್ಕೋತಾಳೆ. ಅಲ್ಲಿ
ಏಂಜಲ್ ಕ್ಲೇರ್ ಅನ್ನೊಬ್ಬ ವ್ಯಕ್ತಿಯನ್ನು ಪರಿಚಯ ಆಗುತ್ತೆ. ಆ ಪರಿಚಯ ಪ್ರೀತಿಗೆ ತಿರುಗಿ ಅವನ್ನ ಮದುವೆ ಆಗ್ತಾಳೆ. ಆದರೆ ಗತಕಾಲದ ವಿಚಾರ ತಿಳಿದಂಥ ತಕ್ಷಣ ಏಂಜಲ್ ಅವಳನ್ನು ತೊರಿತಾನೆ. ಏನಾಗುತ್ತೆ ಇಲ್ಲಿ, ಈ ಏಂಜಲ್ ಕ್ಲೇರು ಆ ಟೆಸ್ಸರ ಒಂದು ಸೌಂದರ್ಯವನ್ನು ಮತ್ತು ಅವಳ ಒಂದು ಇನ್ನೋಸೆನ್ಸನ್ನು ನೋಡಿ ಮದುವೆ ಆಗ್ತಾನೆ. ಮದುವೆ ಆದಮೇಲೆ ಒಂದು ಫಸ್ಟ್ ನೈಟಲ್ಲಿ ಇಲ್ಲಿ ಏಂಜಲ್ ಕ್ಲೇರ್ ಏನು ಮಾಡ್ತಾನೆ, ಅವನು ಹಿಂದೆ ತಾನು ಮಾಡಿದಂಥ ತಪ್ಪನ್ನು ಒಪ್ಕೊಳ್ತಾನೆ. ಸೊ ಆ ತಾನು ಮಾಡಿದ ತಪ್ಪನ್ನು ಅವನು ಒಪ್ಕೊಂಡು ಇವಳ ಮುಂದೆ ಹೇಳಿದಾಗ ಟೆಸ್ಗೂ ಕೂಡ ಒಂಥರ ಏನೋ ಅವನ ಮೇಲೆ ನಂಬಿಕೆ ಬರುತ್ತೆ. ಈ ಏಂಜಲ್ ಕ್ಲೇರ್ ತುಂಬ ಒಳ್ಳೆಯವನಿದ್ದಾನೆ, ತನ್ನ ತಪ್ಪನ್ನು ಹೇಗೆ ಹೇಳಿದ್ದಾನೆ ಅದನ್ನು ಅರ್ಥ ಮಾಡಿಕೊಂಡು ಅವಳು ಕೂಡ ಹಿಂದೆ ನಡೆದಂಥ ಘಟನೆಯನ್ನು ಏಂಜಲ್ ಕ್ಲೇರ್ ಮುಂದೆ ಹೇಳಿಬಿಡ್ತಾಳೆ. ಆವಾಗ ಈ ಏಂಜಲ್ ಕ್ಲೇರ್ ಅಂತಾನೆ, ಹಾಗಾದರೆ ನೀನು ಒಬ್ಬ ನಿಜವಾದ ಕನ್ಯೆ ಅಲ್ಲ ಅಂಥೇಳಿ ಅವಳನ್ನು ಏನು ಮಾಡ್ತಾನೆ, ಸಿಟ್ ಮಾಡಿಕೊಂಡು ಅವಳನ್ನು ಬಿಟ್ಟು ಅವನು ಬಿಟ್ಬಿಡ್ತಾನೆ. ಡೈವರ್ಸ್ ಆಗಿಬಿಡುತ್ತೆ. ಒಂದಿಷ್ಟು ಹಣವನ್ನು ಕೊಟ್ಟು ಅವಳಿಗೆ ಡೈವರ್ಸ್ ಕೊಟ್ಬಿಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ಪರಿಸ್ಥಿತಿಯ ಒತ್ತಡದ ಟೆಸ್ ಕೊನೆಗೆ ಏನು ಮಾಡ್ತಾಳೆ, ಬಿಟ್ಟ ಜೀವನ ನಡೆಸಬೇಕಲ್ಲ, ಎಲ್ಲೋ ಒಂದು ಕಡೆ ಹೋಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಅವನು ಮುಂಚೆ ಏನಿರ್ತಾನಲ್ಲ ಅಲೆಕ್ ಅನ್ನುವಂಥವನು ಈ ಒಂದು ಏಂಜಲ್ ಕ್ಲೇರ್ ಮದುವೆಯಾಗಿದ್ದಾಳೆ ಅಂತ ವಿಷಯ ಗೊತ್ತಾಗುತ್ತೆ. ಬಂದು ಅವ್ರಿಗೆ ಒಂದಿಷ್ಟು ತೊಂದರೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನು ಮಾಡ್ತಾಳೆ, ಕೊನೆಗೆ ಈ ಟೆಸ್ ಮಾನಸಿಕವಾಗಿ ರೋಸಿ ಹೋಗಿರ್ತಾಳೆ. ಅಲೆಕ್ ನನ್ನ ಕೊಂದ್ಬಿಡ್ತಾಳೆ. ಕೊಂದಿದ್ದಕ್ಕಾಗಿ ಏನು ಮಾಡ್ತಾರೆ, ಟೆಸ್ಗೆ ಒಬ್ಬ ಮುಗ್ಧ ಹೆಣ್ಣು ಮಗಳಿಗೆ ಗಲ್ಲಿಗೇರಿಸಲಾಗುತ್ತೆ. ಸೊ ದಿಸ್ ಇಸ್ ದ ಸ್ಟೋರಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಟೋರಿ. ಜಸ್ಟ್ ಐ ಹ್ಯಾವ್ ಗಿವನ್ ನೀವು ದ ಸಮರಿ ಹಿಯರ್. ಸೊ ನೀವು ಡೀಟೇಲ್ಡಾಗಿ ಓದ್ಕೋಬೇಕು. ಇಲ್ಲಿ ಮುಖ್ಯ ವಿಷಯಗಳನ್ನು ಏನು ಹೈಲೈಟ್ ಮಾಡಿದ್ದಾರೆ ಅಂತಂದರೆ, ವಿಕ್ಟೋರಿಯನ್ ಸಮಾಜದ ಕಠಿಣ ನಿಯಮಗಳು ಹೇಗಿದ್ವು, ಶೋಷಣೆ ಮತ್ತು ಹೆಣ್ಣಿನ ಮೇಲೆ ದೌರ್ಜನ್ಯಗಳು ಯಾವ ರೀತಿ ಆಗ್ತಿದ್ವು ಅನ್ನೋದನ್ನ ಇಲ್ಲಿ ಟೆಸ್ ಆಫ್ ದ ಉಬರ್ವಿಲ್ಸಲ್ಲಿ ಅದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ. ಓಕೆ, ದ ನೆಕ್ಸ್ಟ್ ಈಸ್ ಜೂಡ್ ಆ್ಯಂಡ್ ಅಬ್ಸ್ಕ್ಯೂರ್ ಅನ್ನುವಂಥದ್ದು. Jude Fowley is a working class stonemason who dreams of studying at university. Trapped in an unhappy marriage to Arabella, he falls in love with his free-thinking cousin, Shue Bridehead. They live together out of wedlock, defying Victorian societal norms. Then society shuns them, leading to extreme poverty. The novel culminates in a horrifying tragedy when Jude's young son kills his siblings and himself to relieve the family's burden, breaking Shue's spirit and ruining Jude's life. ಇಲ್ಲಿ key elements ಅಂತ ನೋಡಿ, rigid class barriers in education and institutional hypocrisy of marriage and existential pessimism ಅನ್ನುವಂಥದ್ದು. ಅಂದರೆ ಇಲ್ಲಿ ಜೂಡ್ ಫೌಲಿ ಒಬ್ಬ ಬಡ ಕಲ್ಲು ಕುಟಿಗ. ಅವನಿಗೆ ವಿಶ್ವವಿದ್ಯಾಲಯ ಓದಬೇಕು ಅನ್ನೋ ಆಸೆ ಇರುತ್ತೆ, ದೊಡ್ಡ ಕನಸಿರುತ್ತೆ. ಆದರೆ ಬಡತನ ಮತ್ತು ಸಮಾಜದ ಕಾರಣದಿಂದ ಅವನಿಗೆ ಉನ್ನತ ಶಿಕ್ಷಣವನ್ನು ಪಡೀಲಿಕ್ಕೆ ಆಗೋದಿಲ್ಲ. ಅವನು ಬ್ರೈಡ್ಹೆಡ್ ಎಂಬ ತನ್ನ ಸ್ವತಂತ್ರ ವಿಚಾರಧಾರೆಯ ತಂಗಿಯನ್ನು ಪ್ರೀತಿಸ್ತಾನೆ. ಇಲ್ಲಿ ಮದುವೆಯಾಗದೆ ಒಟ್ಟಿಗೆ ವಾಸಿಸುವ ಅವರ ನಿರ್ಧಾರವನ್ನು ಸಮಾಜ ಬಹಿಷ್ಕರಿಸುತ್ತೆ. ಇಲ್ಲಿ ಕಠಿಣ ಬಡತನ ಮತ್ತು ಮಗನ ದುರಂತ ಸಾವು ನೋಡಿದಂಥ ಜೂಡ್ನ ಜೀವನ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಇಲ್ಲಿ ಮುಖ್ಯ ವಿಷಯಗಳ ಏನು ಹೇಳಬೇಕು ಅಂತ ಹೊರಟಿದ್ದಾರೆ ಈ ಒಂದು ಜೂಡ್ ಆ್ಯಂಡ್ ಅಬ್ಸ್ಕ್ಯೂರಲ್ಲಿ ಅಂತಂದರೆ, ಶಿಕ್ಷಣ ವ್ಯವಸ್ಥೆಯ ತಾರತಮ್ಯ ಆಗಿರ್ಬೋದು, ಸಾಮಾಜಿಕ ಕಟ್ಟುಪಾಡುಗಳು ಮತ್ತು ಕೊನೆಗೆ ದುರಂತ ಅಂತ್ಯವನ್ನು ಕಾಣುವಂಥದ್ದು ಅಂತ. ಸೊ ದೀಸ್ ಆರ್ ದ ಫೇಮಸ್ ವರ್ಕ್ಸ್ ಆಫ್ ಥಾಮಸ್ ಹಾರ್ಡಿ. Then let's look at the one more prominent writer in English literature in Victorian age, andre George Eliot. She was also called by another name Mary Ann Sivans anta karitare. Writing under a male pseudonym. ನೋಡಿ ಇಲ್ಲಿ ಜಾರ್ಜ್ ಇಲಿಯಟ್ ಒಬ್ಬ ಮಹಿಳೆಯಾಗಿದ್ದರೂ ಕೂಡ ಇಲ್ಲಿ ಮೇರಿ ಆ್ಯನ್ ವ್ಯಾನ್ಸ್ ಅನ್ನುವಂಥ ಅವಳು ನಿಜವಾದದ್ದು. ಇಲ್ಲಿ ಜಾರ್ಜ್ ಇಲಿಯಟ್ ಅಂತ ಒಂದು ಪುರುಷರ ಪೆನ್ ನೇಮನ್ನು ಇಟ್ಕೊಂಡು ಅವಳು ವರ್ಕನ್ನು ಮಾಡಿದ್ಲು. Writing under a male pseudonym to ensure her work was taken seriously, George Eliot wrote deeply psychological and realistic novels. ಇಲ್ಲಿ ಅವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಸ್ವಾತಂತ್ರ್ಯ ಇರಲಿಲ್ಲ. ಅವರು ಬರೆದಂಥ ಒಂದು ವರ್ಕ್ಸ್ ಕೂಡ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡಿತಾ ಇರಲಿಲ್ಲ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ, ಹೆಸರನ್ನು ಚೇಂಜ್ ಮಾಡಿಕೊಂಡು ಒಬ್ಬ ಪುರುಷನ ಹೆಸರನ್ನು ಇಟ್ಕೊಂಡು ನಾನು ಬರೆದಂಥ ಒಂದಿಷ್ಟು ಕೃತಿಗಳು ಫೇಮಸ್ ಆಗಬೇಕು, ಜನರಿಗೆ ಮುಟ್ಟಬೇಕು ಅನ್ನೋ ಅರ್ಥದಲ್ಲಿ ಜಾರ್ಜ್ ಎಲಿಯಟ್ ಅಂತೇಳಿ ಅವರು ತಮ್ಮ ಒಂದು ಹೆಸರನ್ನು ಚೇಂಜ್ ಮಾಡ್ಕೊಂಡು ಬರೆದಿದ್ದಾರೆ. ದೆನ್ ಇವರು ಮೊದಲೇದು ಬರೆದಿದ್ದು ಅಂತಂದರೆ ಅಡಮ್ ಬೀಡೆ ಅನ್ನುವಂಥದ್ದು. ಸಚ್ ಇನ್ ಅ ರೂರಲ್ ಕಮ್ಯುನಿಟಿ ದ ಪ್ಲಾಟ್ ಸೆಂಟರ್ಸ್ ಆನ್ ಅಡಮ್ ಬೀಡೆ,
a virtuous and hard-working carpenter in love with the vain Hetty Sorrel. Hetty, however, is seduced by Arthur Donithorne, a local squire's heir, leading to an unwanted pregnancy and Hetty's arrest for child murder. Adam suffers heartbreak but eventually finds emotional maturity and true partnership with Dinah Morris, an empathetic Methodist preacher. The novel explores moral growth, responsibility, and the rural English life. ಇಲ್ಲಿ ಒಂದು ಗ್ರಾಮೀಣ ವಾತಾವರಣದಲ್ಲಿ ಸಾಗುವ ಈ ಕತೆ ನೀತಿವಂತ ಮತ್ತು ಕಷ್ಟಪಟ್ಟು ದುಡಿಯುವ ಒಬ್ಬ ಕಾರ್ಪೆಂಟರ್ ಅಡಮ್ ಬೀಡ್ ಮತ್ತು ಅವನ ಒಂದು ಸುಂದರ ಆದರೆ ಅಹಂಕಾರಿ ಹೆಟ್ಟಿ ಸೋರೆಲ್ ಸುತ್ತುತ್ತೆ. ಇಲ್ಲಿ ಹೆಟ್ಟಿ ಜಮೀನ್ದಾರನ ವಾರಸುದಾರದಂಥ ಅರ್ಥರ್ ಡೊನಿಥಾರ್ನ್ ಜೊತೆಯಲ್ಲಿ ಪ್ರೀತಿಯಲ್ಲಿ ಬೀಳ್ತಾನೆ. ಆಕಸ್ಮಿಕವಾಗಿ ಗರ್ಭಿಣಿಯಾಗಿ ಮಗುವಿನ ಹತ್ಯೆ ಆರೋಪಕ್ಕೆ ಸಿಲುಕ್ತಾಳೆ. ಆಡಮ್ ತೀವ್ರ ದುಃಖದಿಂದ ಹೊರಬಂದು ಕರುಣಾಮಯಿ ಧರ್ಮ ಪ್ರಚಾರಕಿ ದಿನಾ ಮೋರಿಸ್ ಜೊತೆ ಒಂದು ಹೊಸ ಜೀವನವನ್ನು ಕಂಡುಕೊಳ್ಳುವಂಥದ್ದು ಈ ಒಂದು ಆಡಮ್ ಬೀಡನಲ್ಲಿ ಇರುವಂಥದ್ದು. ದೆನ್ ದ ನೆಕ್ಸ್ಟ್ ವರ್ಕ್ ಅಂತ ನೋಡೋದಾದರೆ ದ ಮಿಲ್ ಆನ್ ದ ಫ್ಲಾಸ್ ಅನ್ನುವಂಥದ್ದಿದೆ. ದ ನಾವೆಲ್ ಡೀಟೇಲ್ಸ್ ದ ಲೈವ್ಸ್ ಆಫ್ ಮ್ಯಾಗಿ ಟಲಿಬೋ ಆ್ಯಂಡ್ ಹರ್ ಬಿಲವ್ಡ್ ಬ್ರದರ್ ಟಾಮ್ growing up at a Dorlcote mill. Passionate and imaginative, Maggie constantly clashes with her practical brother and rigid societal expectations. When their father loses the mill to lawyer Wickham, family grudges isolate Maggie. Her romantic attraction to Philip Wickham and later Stephen Guest causes public scandal. Ultimately, Maggie and Tom reconcile during a tragic flood on the river Floss, drowning together in each other's arms. It is also ಒಂದು ಐರನಿ, ಒಂದು ದುರಂತ ಅಂತ್ಯ ಕಾಣುವಂಥ ಕತೆ. ಅಂದರೆ ಇಲ್ಲಿ ಕಥೆಯು ಡಾಲ್ಕೋಟ್ ಗಿರ್ನಿಯಲ್ಲಿ ಬೆಳೆಯುವ ಮ್ಯಾಗಿ ಟಲ್ಲಿವರ್ ಮತ್ತು ಆಕೆಯ ಸಹೋದರ ಟಾಮ್ ಅವರ ಒಂದು ಬಾಲ್ಯ ಹಾಗೂ ಬದುಕನ್ನು ವಿವರಿಸುತ್ತೆ. ಇಲ್ಲಿ ಮ್ಯಾಗಿ ಒಂದು ಆವೇಶಭರಿತ ಬುದ್ಧಿವಂತ ಹುಡುಗಿಯಾಗಿದ್ದು ಕುಟುಂಬ ಮತ್ತು ಸಮಾಜದ ಕಟ್ಟುಪಾಡುಗಳಿಗೆ ಸದಾ ಹೆದರ್ತಾ ಇರ್ತಾಳೆ. ಅವರ ತಂದೆ ಗಿರ್ನಿಯನ್ನು ಕಳೆದುಕೊಂಡಾಗ ಕುಟುಂಬಗಳ ನಡುವೆ ದ್ವೇಷ ಬೆಳೆಯುತ್ತೆ. ಮ್ಯಾಗಿ ಪ್ರೀತಿಯಲ್ಲಿ ಮಾಡುವ ಕೆಲವು ನಿರ್ಧಾರಗಳು ಸಮಾಜದಲ್ಲಿ ಅಪವಾದಕ್ಕೆ ಕಾರಣವಾಗ್ತವೆ. ಕೊನೆಗೆ ಫ್ಲೋಸ್ ನದಿಯ ಪ್ರವಾಹದಲ್ಲಿ ಅಣ್ಣ ತಂಗಿ ಇಬ್ಬರೂ ಪರಸ್ಪರ ಅಪ್ಪಿಕೊಂಡು ದುರಂತವಾಗಿ ಸಾವನ್ನಪ್ಪುವ ಒಂದು ಕತೆ ದ ಮಿಲ್ ಆನ್ ದ ಫ್ಲಾಸ್ ಅನ್ನುವಂಥದ್ದು ಹೇಳುತ್ತೆ. ದ ನೆಕ್ಸ್ಟ್ ಒನ್ ಸಿಲಾಸ್ ಮಾರ್ನರ್ ಅಂತ ಇದೆ. ಇಲ್ಲಿ ಸಿಲಾಸ್ ಮಾರ್ನರ್, ಎ ವೇವರ್ unjustly accused of theft by his religious community, flees to the village of Revlo and turns into a bitter, isolated miser holding gold. When his gold is stolen, he is devastated until an orphaned toddler, Eppie, wanders into his cottage. Silas adopts Eppie, whose warmth restores his faith in humanity and community. Years later, when Eppie's birth father claims her, she refuses his wealth to stay with Silas, demonstrating that love transcends biology ಅನ್ನುವಂಥದ್ದು. ಇಲ್ಲಿ ಅಂದರೆ ಸೈಲಾಸ್ ಮಾರ್ನರ್ ಎಂಬ ಒಬ್ಬ ನೇಕಾರ ತನ್ನ ಸ್ವಂತ ಧಾರ್ಮಿಕ ಸಮುದಾಯದಿಂದ ಒಂದು ಕಳ್ಳತನದ ಸುಳ್ಳು ಆರೋಪಕ್ಕೆ ಗುರಿಯಾಗಿ ರಾವೆಲೋ ಎಂಬ ಹಳ್ಳಿಗೆ ಒಂದು ಮೈಗ್ರೇಟ್ ಆಗ್ತಾನೆ, ಪಲಾಯನ ಮಾಡ್ತಾನೆ. ಮನನೊಂದಂಥ ಆತ ಏಕಾಂಗಿಯಾಗಿ ಜೀವಿಸುತ್ತಾ ಚಿನ್ನವನ್ನು ಮಾತ್ರ ಪ್ರೀತಿಸುವ ಲೋಭಿ ಆಗ್ತಾನೆ. ಆತನ ಚಿನ್ನ ಕಳುವಾದಾಗ ಜೀವನವೇ ಹಾಳಾಯಿತೆಂದು ಭಾವಿಸಿದಾಗ ಒಬ್ಬ ಎಪ್ಪಿ ಎಂಬ ಒಂದು ಅನಾಥ ಹೆಣ್ಮಗು ಅವನಿಗೆ ಸಿಗುತ್ತೆ. ಆತನ ಮನೆಗೆ ಕರ್ಕೊಂಡು ಬರ್ತಾನೆ. ಆ ಮಗುವನ್ನು ಸಾಕಿ ಬೆಳೆಸುವ ಒಬ್ಬ ಸೈಲಾಸ್ ಏನು ಮಾಡ್ತಾನೆ, ಸಮಾಜ ಮತ್ತು ಮಾನವೀಯತೆ ಮೇಲಿನ ನಂಬಿಕೆಯನ್ನು ಮರಳಿ ಪಡಿತಾನೆ ಅನ್ನುವಂಥದ್ದು ಇದರಲ್ಲಿದೆ. ದೆನ್ ರೊಮೋಲಾ ಅನ್ನುವಂಥದ್ದು set in 15th century Florence during the Italian Renaissance and political turmoil surrounding Savonarola. The novel depicts Romola, a scholarly and devoted daughter. She marries Tito Melema, a charismatic Greek scholar who turns out to be self-serving, treacherous, and politically scheming. As Tito betrays everyone around him, Romola journeys toward personal and spiritual liberation, devoting herself to charitable acts and helping victims of the plague. ಇಲ್ಲಿ
15ನೇ ಒಂದು ಶತಮಾನದ ಇಟಲಿಯ ಫ್ಲಾರೆನ್ಸ್ ನಗರದ ರಾಜಕೀಯ ಮತ್ತು ನವೋದಯ ಹಿನ್ನೆಲೆಯಲ್ಲಿ ಬರೆದಂಥ ಕಾದಂಬರಿ ಇದು. ಇಲ್ಲಿ ರೊಮೋಲಾ ಒಬ್ಬ ವಿದ್ವಾಂಸನ ಮಗಳಾಗಿದ್ಲು. ಟೀಟೋ ಮೆಲೆಮಾ ಎಂಬ ವಿದೇಶಿ ವಿದ್ವಾಂಸನನ್ನು ಮದುವೆ ಆಗ್ತಾಳೆ. ಆದರೆ ಟೀಟೋ ಬಹಳ ಸ್ವಾರ್ಥಿ, ಮೋಸಗಾರ ಮತ್ತು ರಾಜಕೀಯ ಸಂಚುಕೋರನೆಂದು ಆಕೆಗೆ ತಿಳಿಯುತ್ತೆ. ಒಂದು ಗಂಡನ ದ್ರೋಹದಿಂದ ಕಂಗೆಟ್ಟಂಥ ರೊಮೋಲಾ ಸ್ವತಂತ್ರ ಹಾದಿ ತುಳಿತಾಳೆ. ಕಷ್ಟದಲ್ಲಿರ್ತಕ್ಕಂಥ ಬಡವರು ಮತ್ತು ರೋಗಿಗಳಿಗೆ ಸೇವೆ ಸಲ್ಲುವ ಮೂಲಕ ತನ್ನ ಉಳಿದ ಜೀವನವನ್ನು ಬಹಳ ಅರ್ಥಪೂರ್ಣವಾಗಿ ಕಳೀತಾಳೆ ಅನ್ನುವಂಥದ್ದು ಈ ಒಂದು ಕಥೆಯಲ್ಲಿ ಬರುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಫೆಲಿಕ್ಸ್ ಹಾಲ್ಟ್ ಆ್ಯಂಡ್ ದ ರ್ಯಾಡಿಕಲ್ ಅನ್ನುವಂಥದ್ದು. ಇಲ್ಲಿ ದ ಸೆಟ್ ಡ್ಯೂರಿಂಗ್ ದಿ ರಿಫಾರ್ಮ್ ಆ್ಯಕ್ಟ್ ಆಫ್ 1832. ದ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ಪೊಲಿಟಿಕಲ್ ಐಡಿಯಾಲಿಸಮ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್. And Felix Holt is an uncompromising young working class radical who rejects wealth for moral principles. Easterline, an elegant woman raised in modest circumstances, discovers she is the rightful heir to a large estate. She is torn between the wealthy Harold Transome and principled Felix. Ultimately, Esther renounces her inheritance to marry Felix and live a simple, meaningful life. ಅಂದರೆ 1832ರ ಒಂದು ಬ್ರಿಟಿಷ್ ರಾಜಕೀಯ ಸುಧಾರಣೆಗಳ ಹಿನ್ನೆಲೆಯಲ್ಲಿ ಬರೆದಂಥ ಈ ಒಂದು ಕತೆ ಸಾಮಾಜಿಕ ಪರಿವರ್ತನೆಯನ್ನು ವಿವರಿಸುತ್ತೆ. ಇಲ್ಲಿ ಫೆಲಿಕ್ಸ್ ಹೋಲ್ಟ್ ಎಂಬ ಯುವಕ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡುವ ಆದರ್ಶವಾದಿಯಾಗಿರ್ತಾನೆ. ಎಸ್ತರ್ ಲಿಯಾನ್ ಎಂಬ ಮಹಿಳೆ ತಾನು ದೊಡ್ಡ ಆಸ್ತಿಯ ವಾರಸುದಾರಳು ಎಂದು ತಿಳಿದಾಗ ಒಂದು ಶ್ರೀಮಂತಿಕೆಯ ಬದುಕು ಮತ್ತು ಫೆಲಿಕ್ಸನ ಸರಳ ಆದರ್ಶಗಳ ನಡುವೆ ಆಯ್ಕೆ ಮಾಡಬೇಕಾಗತ್ತೆ. ಕೊನೆಗೆ ಆಕೆ ಏನು ಮಾಡ್ತಾಳೆ, ಶ್ರೀಮಂತಿಕೆಯನ್ನು ತ್ಯಜಿಸಿ ಫೆಲಿಕ್ಸ್ನನ್ನು ಮದುವೆಯಾಗುವಂಥದ್ದು ಒಂದು ಈ ಕಥೆಯಲ್ಲಿ ಬರುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಮಿಡಲ್ ಮಾರ್ಚ್ ಅನ್ನುವಂಥದ್ದು. ದಿಸ್ ಈಸ್ ಆಲ್ಸೋ ವೆರಿ ಫೇಮಸ್ ಒನ್. ವೈಡ್ಲಿ ಕನ್ಸಿಡರ್ಡ್ ಜಾರ್ಜ್ ಎಲಿಯಟ್ಸ್ ಮಾಸ್ಟರ್ ಪೀಸ್ ಇದು. ದಿಸ್ ಎಪಿಕ್ ಸ್ಟಡಿ ಆಫ್ provincial life follows multiple intersecting lives in a Midlands town. The core storylines focus on Dorothea Brooke, an idealistic woman who marries the elderly scholar Edward Casaubon, hoping to do meaningful work, only to find him cold and pedantic, and Dr. Tertius Lisgate, an ambitious young daughter whose career is ruined by an unsuitable marriage to the vain Rosamund Vincy. The novel examines ambition, marriage, hypocrisy, and the subtle ways small choices shape society ಅನ್ನುವಂಥದ್ದು. ಅಂದರೆ ಇಲ್ಲಿ ಜಾರ್ಜ್ ಎಲಿಯಟ್ ಅವರ ಒಂದು ಶ್ರೇಷ್ಠ ಕೃತಿ ಇದು. ಈ ಕಾದಂಬರಿಯು ಮಿಡಲ್ ಮಾರ್ಚ್ ಎಂಬ ಒಂದು ಸಣ್ಣ ಪಟ್ಟಣದ ಜನರ ಜೀವನವನ್ನು ವಿವರವಾಗಿ ತಿಳಿಸುವಂಥ ಒಂದು ಕಾದಂಬರಿಯಾಗಿದೆ. ಇಲ್ಲಿ ಮುಖ್ಯವಾಗಿ ಆದರ್ಶವಾದಿಯಾದಂಥ ಯುವತಿ ಡೊರೋಥಿಯಾ ಬ್ರೂಕ್ ತನ್ನ ಆಕಾಂಕ್ಷೆಗಳಿಗಾಗಿ ವಯಸ್ಸಾದ ಒಬ್ಬ ವಿದ್ವಾಂಸ ಕ್ಯಾಸೋಬಾನ್ನನ್ನು ಮದುವೆಯಾಗಿ ಎದುರಿಸ್ತಕ್ಕಂಥ ನಿರಾಶೆಗಳು ಮತ್ತು ವೈದ್ಯಕೀಯ ಸುಧಾರಣೆ ತರಲು ಬಯಸುವ ಯುವ ವೈದ್ಯ ಡಾಕ್ಟರ್ ಲಿಡ್ಗೆಟ್ ಒಂದು ಸ್ವಾರ್ಥಿ ರೋಜಾಮಂಡ್ನನ್ನು ಮದುವೆಯಾಗಿ ತನ್ನ ವೃತ್ತಿ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥ ಒಂದು ದುರಂತವನ್ನು ಇದು ಬಹಳ ಮನೋಜ್ಞ ಮತ್ತು ಮನೋವೈಜ್ಞಿಕವಾಗಿ ಚಿತ್ರಿಸುತ್ತದೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ಡ್ಯಾನಿಯಲ್ ಡೆರೋಂಡಾ. Eliot's final novel features two main narrative arcs. Daniel Deronda is a high-minded young man who discovers his Jewish heritage and dedicates his life to proto-Zionism and creating a Jewish homeland. Parallelly, the Gwendolyn Harlett is a proud, headstrong woman who marries the cold, tyrannical Henley Grant Colt for financial security, resulting in profound misery and psychological torment. Guided morally by Deronda, Gwendolyn seeks redemption after her husband's death. ಅಂದರೆ ಇಲ್ಲಿ ಜಾರ್ಜ್ ಎಲಿಯಟ್ ಅವರ ಒಂದು ಕೊನೆಯ ಕಾದಂಬರಿ ಇದು. ಇಲ್ಲಿ ಡ್ಯಾನಿಯಲ್ ಡೆರೋಂಡಾ ಎಂಬ ಯುವಕ ತಾನು ಯಹೂದಿ ಮೂಲದವನೆಂದು ತಿಳಿದುಕೊಂಡು ಯಹೂದಿ ಸಮುದಾಯದ ಪುನರುತ್ಥಾನಕ್ಕಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಿರ್ತಾನೆ. ಇನ್ನೊಂದೆಡೆ ಆರ್ಥಿಕ ಭದ್ರತೆಗಾಗಿ ಧನಿಕ ಅದರ ಕ್ರೂರ ಸ್ವಭಾವದ ಗ್ರ್ಯಾಂಡ್ ಕಾರ್ಟ್ನನ್ನು ಮದುವೆಯಾಗಿ ನರಕಯಾತನೆ ಅನುಭವಿಸುವ ಗ್ವೆಂಡೋಲೋನ್ ಹಾರ್ಲೆತ್ ಎಂಬ ಹೆಣ್ಣಿನ ಕಥೆ ಇದು. ಇಲ್ಲಿ ಡೆರೋಂಡಾನ ಮಾರ್ಗದರ್ಶನದಲ್ಲಿ ಆಕೆ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳಲು
ಪ್ರಯತ್ನಿಸುತ್ತಾಳೆ ಎನ್ನುವಂಥದ್ದು ಈ ಡ್ಯಾನಿಯಲ್ ಡೆರೋಂಡಾದಲ್ಲಿ ಬರುವಂಥದ್ದು. ದ ನೆಕ್ಸ್ಟ್ ಈಗ ಮೇಜರ್ ನಾವೆಲಿಸ್ಟನ್ನು ನೋಡಿದ್ವಿ. ನಾವು ಲೆಟ್ ಅಸ್ ಫೋಕಸ್ ಆನ್ ಮೇಜರ್ ವಿಕ್ಟೋರಿಯನ್ ಪೊಯೆಟ್ಸ್. ಹಾಗಾದರೆ ಈ ವಿಕ್ಟೋರಿಯನ್ ಯುಗದ ಪ್ರಮುಖ ಕವಿಗಳು ಯಾರಿದ್ರಿ ಅಂತ ನೋಡೋದಾದರೆ, ಅಫ್ಕೋರ್ಸ್ ಇಟ್ ಈಸ್ ಆಲ್ಫರ್ಡ್ ಲಾರ್ಡ್ ಟೆನಿಸನ್ ಅವರು ಬಿಕೇಮ್ ದ ನೊಬೆಲ್ ಲಾರೆಟ್ ಆವಾಗಿನ ಕಾಲದಲ್ಲಿ. ಕ್ವಿಂಟೆಸೆಂಟ್ ವಿಕ್ಟೋರಿಯನ್ ಪೊಯೆಟ್ ಆ್ಯಂಡ್ ಪೊಯೆಟ್ ಲಾರೆಟ್ ಇವರು. ಟೆನಿಸನ್ ರಿಫ್ಲೆಕ್ಟೆಡ್ ದ ಏಜ್ ಟೆನ್ಷನ್ಸ್ ಬಿಟ್ವೀನ್ ಫೇತ್, ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಗ್ರೀಫ್. ಇಲ್ಲಿ ಮೇಜರ್ ವರ್ಕ್ಸ್ ಯಾವುವು ಅಂತ ನೋಡೋದಾದರೆ, ಇನ್ ಮೆಮೋರಿಯಮ್, ಓಕೆ, ಹೆನ್ರಿ ಆರ್ಥರ್ ಎಲಮ್ ಅವರ ಒಂದು ಇದಕ್ಕೆ ಬರೆದಿದ್ದು LG ಇದು. ಆ್ಯಂಡ್ ಎ ಮ್ಯಾಸಿವ್ LG ರಿಟರ್ನ್ ಓವರ್ 17 years mourning his close friend Arthur Henry Allum. It struggles deeply with grief, loss, and the crisis of religious faith brought by evolution or geology, nature read in tooth and claw, ಅಂದರೆ ಆ್ಯಂಡ್ ಅಲ್ಟಿಮೇಟ್ ಸ್ಪಿರಿಚುವಲ್ ಅಕ್ಸೆಪ್ಟೆನ್ಸ್ ಅನ್ನುವಂಥದ್ದು. ಇಲ್ಲಿ ತನ್ನ ಆಪ್ತ ಮಿತ್ರ ಆರ್ಥರ್ ಹೆನ್ರಿ ಆಲಮ್ ಅವರ ಒಂದು ಅಗಲಿಕೆಯ ದುಃಖದಲ್ಲಿ 17 ವರ್ಷಗಳ ಕಾಲ ಬರೆದ ಒಂದು ಬೃಹತ್ ಶೋಕಗೀತೆ ಇದು. ಇದು ಸಾವು, ವಿಜ್ಞಾನ ಮತ್ತು ಧಾರ್ಮಿಕ ನಂಬಿಕೆಗಳ ನಡುವಿನ ಸಂಘರ್ಷ ಹಾಗೂ ಅಂತಿಮವಾಗಿ ಕಂಡುಕೊಳ್ತಕ್ಕಂಥ ಸಾಂತ್ವನವನ್ನು ವಿವರಿಸುವಂಥ ಒಂದು ಮೇಜರ್ ವರ್ಕ್ ಅನ್ನುವಂಥದ್ದು. ದೆನ್ ಯುಲೈಸಸ್ ಅಂತ ಬರೀತಾರೆ. ಎ ಡ್ರಾಮ್ಯಾಟಿಕ್ ಮೊನೊಲಾಗ್ where an aging king Ulysses longs to leave his quiet kingdom of Ithaca to explore the world again with his old companions, resolving to strive, to seek, to find and not to yield ಅನ್ನುವಂಥದ್ದು. ಅಂದರೆ ಇಲ್ಲಿ ವಯಸ್ಸಾದಂಥ ಯುಲಿಸಿಸ್ ರಾಜನು ತನ್ನ ಪ್ರಶಾಂತ ರಾಜ್ಯವನ್ನು ತೊರೆದು ಹೊಸ ಪ್ರಪಂಚವನ್ನು ಅನ್ವೇಷಿಸಲು ಹೊರಡುವ ಉತ್ಸಾಹವನ್ನು ವ್ಯಕ್ತಪಡಿಸುವ ಒಂದು ಪ್ರಸಿದ್ಧ ಏಕಪಾತ್ರ ನಾಟಕೀಯ ಕವನ ಇದು. ಇಸ್ ಅ ಡ್ರಾಮ್ಯಾಟಿಕ್ ಮೊನೊಲಾಗ್ ಅನ್ನುವಂಥದ್ದು. And the next one is the Charge of the Light Brigade anta. It commemorates the heroic but disastrous cavalry charge at the Battle of Balaclava in the Crimean War, celebrating the soldiers' obedience and bravery despite suicidal orders. ಅಂದರೆ ಇಲ್ಲಿ ಕ್ರಿಮಿಯನ್ ಯುದ್ಧದ ಒಂದು ಬಾಲಕ್ಲಾವಾ ಒಂದು ಕಾಳಗದಲ್ಲಿ ತಪ್ಪಾದ ಆಜ್ಞೆಯಿಂದಾಗಿ ಪ್ರಾಣತೆತ್ತ ಸೈನಿಕರ ಧೈರ್ಯ ಮತ್ತು ಸಾಹಸವನ್ನು ಗೌರವಿಸುವ ಒಂದು ಕವಿತೆ ಇದಾಗಿದೆ ಅಂತ. ದ ನೆಕ್ಸ್ಟ್ ಒನ್ ಈಸ್ ದ ಲೇಡಿ ಆಫ್ ಶಾಲೆಟ್ ಅನ್ನುವಂಥದ್ದು. ಅ ಮಿಸ್ಟರಿಯಸ್ ಲಿರಿಕಲ್ ಬ್ಯಾಲೆಡ್ ಅಬೌಟ್ ಎ ವುಮೆನ್ ಟ್ರಾಪ್ಡ್ ಇನ್ ಎ ಟವರ್ ಅಂಡರ್ ಎ ಕರ್ಸ್ ಅಲೌಡ್ ಓನ್ಲಿ ಟು ವ್ಯೂ ದ ವರ್ಲ್ಡ್ ಥ್ರೂ ಎ ಮಿರರ್. ವೆನ್ ಶಿ ಲುಕ್ಸ್ ಡೈರೆಕ್ಟ್ಲಿ ಎಟ್ ಸರ್ ಲ್ಯಾಂಡ್ಸ್ಲಾಟ್ ದ ಕರ್ಸ್ ಸ್ಟ್ರೈಕ್ಸ್ ಆ್ಯಂಡ್ ಶಿ ಡೈಸ್. ಅಂದರೆ ಇಲ್ಲಿ ಗೋಪುರದಲ್ಲಿ ಶಾಪಗ್ರಸ್ತಳಾಗಿ ಕೇವಲ ಕನ್ನಡಿಯ ಮೂಲಕ ಪ್ರಪಂಚವನ್ನು ನೋಡುವ ಮಹಿಳೆಯ ಕಥೆ ಇದು. ಆಕೆ ಸರ್ ಲ್ಯಾಂಡ್ಸ್ಲಾಟ್ನನ್ನು ನೇರವಾಗಿ ನೋಡಿದಾಗ ಶಾಪ ಆವರಿಸಿ ಆಕೆಗೆ ಸಾವು ಸಂಭವಿಸುತ್ತದೆ ಅನ್ನುವಂಥದ್ದು ದ ಲೇಡಿ ಆಫ್ ಶಾಲೆಟ್ ಒಂದು ಇದರಲ್ಲಿ ಬ್ಯಾಲೆಡಲ್ಲಿ ಬರುತ್ತೆ. ದೆನ್ ದ ಒನ್ ಮೋರ್ ಇಂಪಾರ್ಟೆಂಟ್ ಲಿಟರರಿ ಫಿಗರ್ ಇನ್ ಪೊಯಮ್ ಅಂತ ನೋಡೋದಾದರೆ ರಾಬರ್ಟ್ ಬ್ರೌನಿಂಗ್. Famous for mastering the dramatic monologue and delving into the psychological dark corners of human behavior, jealousy and art. ಇವರಿಗೆ ರಾಬರ್ಟ್ ಬ್ರೌನಿಂಗ್ ಅವ್ರಿಗೆ ಒಂದು ಫಾದರ್ ಆಫ್ ಡ್ರಾಮ್ಯಾಟಿಕ್ ಮೊನೊಲಾಗ್ ಅಂತ ಕರೀತಾರೆ. ಸೊ ಇಲ್ಲಿ ಅವ್ರ ಮೇಜರ್ ವರ್ಕ್ಸು ಅಂತ ನೋಡೋದಾದರೆ ಮೈ ಲಾಸ್ಟ್ ಡಚಸ್ ಅಂತ ಬರೆದಿದ್ರು 1842ನಲ್ಲಿ. The Duke of Ferrara speaks to an enemy negotiating his next marriage while pointing at a portrait of his deceased former wife, casually revealing he had her murdered because her joyful nature made him jealous. ಇಲ್ಲಿ ಫೆರಾರದ ಡ್ಯೂಕ್ ತನ್ನ ದಿವಂಗತ ಹೆಂಡತಿಯ ಚಿತ್ರವನ್ನು ತೋರಿಸುತ್ತಾ ಆಕೆಯ ಉಲ್ಲಾಸಮಯ ಸ್ವಭಾವದಿಂದ ಉಂಟಾದಂಥ ಅಸೂಯೆಯಿಂದ ಆಕೆಯನ್ನು ಹೇಗೆ ಹತ್ಯೆ ಮಾಡಿಸಿದ ಎಂಬುದನ್ನು ಸಾಂದರ್ಭಿಕವಾಗಿ ತೋರಿಸ್ತಕ್ಕಂಥ ಒಂದು ರಹಸ್ಯಮಯ ಕವಿತೆ ಇದು ಅಂತ. ದ ನೆಕ್ಸ್ಟ್ ಒನ್ ಈಸ್ ದ ರಿಂಗ್ ಆ್ಯಂಡ್ ದ ಬುಕ್ ಅನ್ನುವಂಥದ್ದು. ಮ್ಯಾಸಿವ್ ವರ್ಸ್ ನಾವೆಲ್ ರೀಟೆಲ್ಲಿಂಗ್ 1698 ರೋಮನ್ ಮರ್ಡರ್ ಟ್ರಯಲ್ ಫ್ರಮ್ 12 ಡಿಫರೆಂಟ್ ಪರ್ಸ್ಪೆಕ್ಟಿವ್ಸ್ ಎಕ್ಸಾಮೈನಿಂಗ್ ದ ಸಬ್ಜೆಕ್ಟಿವಿಟಿ ಫಾರ್ ಟ್ರೂತ್ ಆ್ಯಂಡ್ ಹ್ಯೂಮನ್ ಮಾರಾಲಿಟಿ ಅಂತ. ಅಂದರೆ 1698 ಒಂದು ರೋಮನ್ ಕೊಲೆ ಪ್ರಕರಣದ ವಿಚಾರಣೆಯನ್ನು ಸುಮಾರು 12 ವಿಭಿನ್ನ ಕೋನಗಳಿಂದ ಒಂದು 12 ಡಿಫರೆಂಟ್ ಆ್ಯಂಗಲ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಬೃಹತ್ ಕಾವ್ಯ ಇದು. ಇದು ಸತ್ಯ ಮತ್ತು ನೈತಿಕತೆಯ ವಿಭಿನ್ನ ಆಯಾಮಗಳನ್ನು ತಿಳಿಸ್ತಕ್ಕಂಥ ಒಂದು ದ ರಿಂಗ್ ಆ್ಯಂಡ್ ದ ಬುಕ್ ಆಗಿದೆ. ದ ನೆಕ್ಸ್ಟ್ ಒನ್ ಈಸ್
ಪೋರ್ಫಿಯಾಸ್ ಲವರ್ ಅಂತ ಇದೆ, ಡಾರ್ಕ್ ಮೊನೋಲಾಗ್ ಇನ್ ವಿಚ್ ಲವರ್ ಸ್ಟ್ರಾಂಗಲ್ಸ್ ಪೋರ್ಫಿಯಾಸ್ ವಿತ್ ಹರ್ ಓನ್ ಗೋಲ್ಡನ್ ಹೇರ್ ಟು ಪ್ರಿಸರ್ವ್ ದ ಪರ್ಫೆಕ್ಟ್ ಮೊಮೆಂಟ್ ಆಫ್ ಲವ್ ಫಾರ್ ಎವರ್. ಅಂದರೆ ತನ್ನ ಪ್ರೇಯಸಿಯ ಪ್ರೀತಿಯು ಎಂದಿಗೂ ಬದಲಾಗಬಾರ್ದು ಎಂಬ ಹುಚ್ಚುತನದಿಂದ ಆಕೆಯ ಸುವರ್ಣ ಕೇಶದಿಂದಲೇ ಆಕೆಯನ್ನು ಉಸಿರುಗಟ್ಟಿಸಿ ಕೊಲ್ಲುವ ಪ್ರೇಮಿಯ ಒಂದು ಮನೋವೈಜ್ಞಾನಿಕ ಕಥೆ ಇದು ಅಂತ. ದ ನೆಕ್ಸ್ಟ್ ಒನ್ ಈಸ್ ಇನ್ನು ಎಲಿಜಬೆತ್ ಬ್ಯಾರೆಟ್ ಬ್ರೌನಿಂಗರ ವರ್ಕ್ಸನ್ನು ನೋಡೋದಾದರೆ, ಒನ್ ಆಫ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಪೊಯೆಟ್ಸ್ ಆಫ್ ದ ವಿಕ್ಟೋರಿಯನ್ ಎರಾ, ನೋನ್ ಫಾರ್ ಹರ್ ಪ್ಯಾಷನೇಟ್ ಲವ್ ಸಾನೆಟ್ಸ್ ಆ್ಯಂಡ್ ಪೊಲಿಟಿಕಲ್ ಸೋಷಿಯಲ್ ಕ್ರಿಟಿಕ್ಸ್. ಇಲ್ಲಿ ಮೇಜರ್ ವರ್ಕ್ಸ್ ಅಂತ ನೋಡೋದಾದರೆ ಸಾನೆಟ್ಸ್ ಫ್ರಮ್ ದಿ ಪೋರ್ಚುಗೀಸ್ ಅನ್ನುವಂಥದ್ದು 1815 ಬಂದಂತು. ಇದರದ್ದು ಒಂದು ಸಮರಿ ಅಂತ ನೋಡೋದಾದರೆ, ಎ ಕಲೆಕ್ಷನ್ ಆಫ್ 44 ರೊಮ್ಯಾಂಟಿಕ್ ಸಾನೆಟ್ಸ್ ರಿಟನ್ ಫಾರ್ ಹರ್ ಹಸ್ಬೆಂಡ್ ರಾಬರ್ಟ್ ಬ್ರೌನಿಂಗ್ ಕಂಟೇನ್ಸ್ ದ ಫೇಮಸ್ ಸಾನೆಟ್ 43, ಹೌ ಡು ಐ ಲವ್ ದಿ, ದಿ ಮೀನ್ಸ್ ಯು ಅಂತ, ಲೆಟ್ ಮೀ ಕೌಂಟ್ ದ ವೇಸ್ ಅಂತ. ಸಿ, ತನ್ನ ಪತಿ ರಾಬರ್ಟ್ ಬ್ರೌನಿಂಗಾಗಿ ಬರೆದ 44 ಪ್ರೇಮ ಸುನೀತಗಳ ಸಂಕಲನ ಇದು. ಇದರಲ್ಲಿ ಪ್ರಸಿದ್ಧ ಹೌ ಡು ಐ ಲವ್ ದಿ, ನಾನು ನಿನ್ನನ್ನು ಹೇಗೆ ಪ್ರೀತಿಸುತ್ತೇನೆ, ಹೇಗೆ ಪ್ರೀತಿಸಲಿ, ಲೆಟ್ ಮೀ ಕೌಂಟ್ ದ ವೇಸ್, ನಿನ್ನ ಪ್ರೀತಿಸಬೇಕಾದ್ರೆ ಯಾವೆಲ್ಲ ವಿಧಾನಗಳಿದ್ದಾವೆ, ಮಾರ್ಗಗಳಿದ್ದಾವೆ, ಅವುಗಳನ್ನು ಹೇಳ್ತೀನಿ ಅನ್ನುವಂಥ ಅದ್ಭುತವಾದಂಥ ಕವಿತೆ ಇದು. ದ ನೆಕ್ಸ್ಟ್ ಒನ್ ಈಸ್ ಅರೋರಾ ಲೇ ಅನ್ನುವಂಥದ್ದು, an ambitious verse novel about an independent woman writer, Aurora, who rejects marriage to pursue her literary career, exploring female independence and social reform. ಇಲ್ಲಿ ಮಹಿಳಾ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸುಧಾರಣೆಯನ್ನು ಪ್ರತಿಪಾದಿಸುವ ಕಾವ್ಯ ರೂಪದ ಒಂದು ಕಾದಂಬರಿ. ಅರೋರಾ ಎಂಬ ಯುವತಿ ಒಂದು ಮ್ಯಾರೇಜನ್ನು ತಿರಸ್ಕರಿಸಿ ಸ್ವತಂತ್ರ ಲೇಖಕಿಯಾಗಲು ಹೋರಾಡ್ತಕ್ಕಂಥ ಒಂದು ಕತೆ ಇದು. And The Cry of the Children ಅನ್ನುವಂಥದ್ದು, a stinging poetic critic exposing the harsh horrors and child labor exploitation in British mines and factories during the Industrial Revolution. ಇಲ್ಲಿ ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಬ್ರಿಟಿಷ್ ಒಂದು ಗಣಿಗಾರಿಕೆಯಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ನಡೆಯುತ್ತಿದ್ದಂಥ ಬಾಲ ಕಾರ್ಮಿಕರ ಶೋಷಣೆಯನ್ನು ಉಗ್ರವಾಗಿ ಖಂಡಿಸುವ ಒಂದು ಸಾಮಾಜಿಕ ಕವಿತೆ ಇದು. ದ ನೆಕ್ಸ್ಟ್ ಅಂತ ನೋಡೋದಾದರೆ ಮ್ಯಾಥ್ಯೂ ಅರ್ನಾಲ್ಡ್, ಯು ಆರ್ ಆಲ್ಸೋ ವೆರಿ ಫೇಮಸ್ ಫಾರ್ ಹಿಸ್ ವರ್ಕ್ಸ್, a cultural critic and poet whose work reflects Victorian melancholy, intellectual doubt and a decline of religious certainty. Major works ಅಂತ ನೋಡಿದರೆ ಡಾವರ್ ಬೀಚ್, ಲುಕಿಂಗ್ ಅಕ್ರಾಸ್ ದ ಇಂಗ್ಲಿಷ್ ಚಾನಲ್ ದ ಸ್ಪೀಕರ್ laments the diminishing sea of faith caused by modern science finding solace only in personal love amidst a chaotic world. ಅಂದರೆ ಒಂದು ಇಂಗ್ಲಿಷ್ ಕಾಲುವೆಯ ದಂಡೆಯಲ್ಲಿ ನಿಂತು ಆಧುನಿಕ ಜಗತ್ತಿನಲ್ಲಿ ಧಾರ್ಮಿಕ ನಂಬಿಕೆ ಕ್ಷೀಣಿಸುತ್ತಿರುವುದಕ್ಕೆ ದುಃಖಿಸುವ ಕವಿತೆ ಇದು. ಈ ಗೊಂದಲಮಯ ಜಗತ್ತಿನಲ್ಲಿ ಪ್ರೀತಿ ಒಂದೇ ಶಾಶ್ವತ, ಅದೇ ನಮ್ಮ ಒಂದು ಮನಸ್ಸಿಗೆ ಸಾಂತ್ವವನ್ನು ನೀಡುತ್ತೆ ಎಂದು ಭಾವಿಸಿ ಕವಿ ಬರೆದಂಥ ಒಂದು ಕವಿತೆ ಇದು ಡಾವರ್ ಬೀಚ್ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ದ ಸ್ಕಾಲರ್ ಜಿಪ್ಸಿ. ದಿಸ್ ಈಸ್ ಆಲ್ಸೋ ವೆರಿ ಫೇಮಸ್ ಒನ್. ಇಲ್ಲಿ ಬೇಸ್ಡ್ ಆನ್ an Oxford legend about a student who left his studies to join gypsies, contrasting his simple pursuit of wisdom with the exhausting anxiety of modern Victorian life. ಇಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ತೊರೆದು ಅಲೆಮಾರಿಗಳ ಜೊತೆ ಸೇರಿದ ವಿದ್ಯಾರ್ಥಿಯೊಬ್ಬನ ಕಥೆ ಇದು. ಆಧುನಿಕ ಜೀವನದ ಒತ್ತಡ ಮತ್ತು ಆತಂಕಗಳಿಗೆ ಇದು ಒಂದು ವಿರುದ್ಧವಾದ ಶಾಂತಿಯುತ ಹಾದಿಯನ್ನು ಚಿತ್ರಿಸತಕ್ಕಂಥ ಒಂದು ಕವಿತೆ ಅಂತ ಹೇಳ್ಬೋದು. The next one is one more prominent writer, Christiana Rossetti ಅವರು, associated with the pre-Raphaelite Brotherhood. Her poetry combines rich sensory imagery with a deep Christian devotion, Victorian repression and female solidarity. ಅಂದರೆ ಇಲ್ಲಿ ಇವರ ಒಂದು ಮೇಜರ್ ವರ್ಕ್ಸ್ ಅಂತ ನೋಡೋದಾದರೆ ಗಾಬ್ಲಿನ್ ಮಾರ್ಕೆಟ್ ಅನ್ನುವಂಥದ್ದು, ಎ ನರೇಟಿವ್ ಪೋಯಮ್ ಅಬೌಟ್ ಟೂ ಸಿಸ್ಟರ್ಸ್, ಲಾರಾ ಆ್ಯಂಡ್ ಲಿಝಿ. Laura eats magical fruit showed by sinister goblin men and becomes sick. Lizzie bravely faces the goblins to obtain a cure, saving her sister through sacrifice. ಇಲ್ಲಿ ಲಾರಾ ಮತ್ತು ಲಿಸಿ ಎಂಬ ಇಬ್ಬರು ಸಹೋದರಿಯರ ಕಥೆ ಇದು. ಇಲ್ಲಿ ಲಾರಾ ದುಷ್ಟ ಗಾಬ್ಲಿನ್ಗಳಿಂದ ಮಾಂತ್ರಿಕ ಹಣ್ಣನ್ನು ತಿಂದು ಅಸ್ವಸ್ಥಳಾಗ್ತಾಳೆ. ಲಿಸಿ ತನ್ನ ಪ್ರಾಣದ ಹಂಗು ತೊರೆದು ಆಕೆಯನ್ನು ಉಳಿಸುವ ಒಂದು ಸಹೋದರಿ ಪ್ರೀತಿಯ ಸಂಕೇತದ ಒಂದು ಕವಿತೆ ಅಂತ ಹೇಳ್ಬೋದು ಗಾಬ್ಲಿನ್ ಮಾರ್ಕೆಟ್. ದ ನೆಕ್ಸ್ಟ್ ಒನ್ ಈಸ್ ಇನ್ ದ ಬ್ಲೀಕ್ ಮಿಡ್ ವಿಂಟರ್ ಅಂತ ಬರೆದಿದ್ದಾರೆ.
a celebrated devotional Christmas poem or carol, you can say, depicting the quiet, humble birth of Jesus Christ in a stark winter landscape. ಇಲ್ಲಿ ಚಳಿಗಾಲದ ಹಿನ್ನೆಲೆಯಲ್ಲಿ ಯೇಸು ಕ್ರಿಸ್ತನ ಸರಳ ಮತ್ತು ವಿನಮ್ರ ಜನನವನ್ನು ವರ್ಣಿಸುವ ಒಂದು ಪ್ರಸಿದ್ಧ ಧಾರ್ಮಿಕ ಕವಿತೆ ಅಂತ ಹೇಳ್ಬೋದು, ಅಥವಾ ಒಂದು ಕ್ರಿಸ್ಮಸ್ ಗೀತೆ ಅಂತ ಕೂಡ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದೆನ್ ಇನ್ನೊಬ್ಬರು ದ ಪ್ರಾಮಿನೆಂಟ್ ರೈಟರ್ ಪೊಯೆಟ್ ಡಾಂಟೆ ಗ್ಯಾಬ್ರಿಯಲ್ ರೊಸೆಟ್ಟಿ ಅನ್ನುವಂಥವ್ರು, ಫೌಂಡರ್ ಆಫ್ ದಿ Pre-Raphaelite Brotherhood, poet and painter whose work merged lush visual arts with sensual and medieval poetic themes ಅಂತ. ಇಲ್ಲಿ ಮೇಜರ್ ವರ್ಕ್ಸ್ ಅಂತ ನೋಡೋದಾದ್ರೆ ದ ಬ್ಲೆಸ್ಡ್ ಡೆಮೋಸಿಲ್ ಅಂದರೆ ಎ ಯಂಗ್ ವುಮೆನ್ ಲುಕಿಂಗ್ ಡೌನ್ ಫ್ರಮ್ ಹೆವನ್ ಲಾಂಗ್ಸ್ ಟು ಬಿ reunited with her living lover on earth, capturing romantic longing across the boundaries of death. ಇಲ್ಲಿ ಸ್ವರ್ಗದಿಂದ ಕೆಳಗೆ ನೋಡುತ್ತಾ ಭೂಮಿಯ ಮೇಲಿರುವ ತನ್ನ ಪ್ರೇಮಿಯ ಒಕ್ಕೂಟಕ್ಕಾಗಿ ಹಂಬಲಿಸುವ ಮೃತ ಯುವತಿಯ ಪ್ರೇಮ ಮತ್ತು ಏಕಾಂಗಿತನದ ಒಂದು ಕವಿತೆ ಅಂತ ಹೇಳ್ಬೋದು ಇದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಹೌಸ್ ಆಫ್ ಲೈಫ್ ಅಂತ ಬರೆದಿದ್ದಾರೆ, ಎ ಸಾನೆಟ್ ಸೀಕ್ವೆನ್ಸ್ ಎಕ್ಸ್ಪ್ಲೋರಿಂಗ್ ಲವ್, ಫಿಸಿಕಲ್ ಪ್ಯಾಷನ್, ಮಾರ್ಟಾಲಿಟಿ, ಆರ್ಟ್ ಆ್ಯಂಡ್ ಟೈಮ್ ಬಗ್ಗೆ, ಪ್ರೀತಿ, ಶಾರೀರಿಕ ಆಕರ್ಷಣೆ, ಸಾವು ಮತ್ತು ಕಲೆಯ ಆಳವನ್ನು ವಿವರಿಸುವ ಒಂದು ಸುನೀತೆಗಳ ಮಾಲೆ ಅಂತ ಹೇಳ್ಬೋದು ಇದಕ್ಕೆ. The next one is Gerald Manley Hopkins ಅವರು, Jesuit priest whose poetry was published posthumously. He revolutionized English verse through his innovative rhythm system called Sprung rhythm ಅನ್ನುವಂಥದ್ದು. His major works ಅಂತ ನೋಡೋದಾದ್ರೆ The Wind Hover, dedicated to Christ our Lord. The speaker watches a kestrel, a falcon, soaring in the sky, finding divine power, grace and majesty in nature. ಅಂದರೆ ಗಾಳಿಯಲ್ಲಿ ಹಾರುವ ಗಿಡಗ ಪಕ್ಷಿಯ ಸೌಂದರ್ಯ ಮತ್ತು ಶಕ್ತಿಯನ್ನು ನೋಡಿ ಅದರಲ್ಲಿ ಯೇಸು ಕ್ರಿಸ್ತನ ದಿವ್ಯತೆಯನ್ನು ಪ್ರದರ್ಶಿಸುವ ಒಂದು ಕವಿತೆ ಇದು ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಪೈಡ್ ಬ್ಯೂಟಿ ಅಂತ ಇದೆ, ಹಿಮ್ ಪ್ರೇಸಿಂಗ್ ಗಾಡ್ ಫಾರ್ ಕ್ರಿಯೇಟಿಂಗ್ ಮಲ್ಟಿ ಕಲರ್ಡ್, ಸ್ಪಾಟೆಡ್ ಆ್ಯಂಡ್ ವೆರಿಗೇಟೆಡ್ ಥಿಂಗ್ಸ್ ಇನ್ ನೇಚರ್. ಓಕೆ, ಅಂದರೆ ಪ್ರಕೃತಿಯಲ್ಲಿರುವ ಚಿತ್ರ ವಿಚಿತ್ರ, ವರ್ಣರಂಜಿತ ಮತ್ತು ವೈವಿಧ್ಯಮಯ ವಸ್ತುಗಳಿಗಾಗಿ ದೇವರನ್ನು ಒಂದು ಸ್ತುತಿಸುವಂಥ ಕವಿತೆ ಇದು. ದ ನೆಕ್ಸ್ಟ್ ಒನ್ ದ ರೆಕ್ ಆಫ್ ದ ಡಚ್ ಲ್ಯಾಂಡ್ ಅಂತ ಬರೆದಿದ್ದಾರೆ, an epic ode prompted by the shipwreck of a vessel carrying 5 exiled Franciscan nuns meditating on divine will and suffering. ಅಂದರೆ ಇಲ್ಲಿ 5 ಸನ್ಯಾಸಿನಿಯರು ಪ್ರಯಾಣಿಸುತ್ತಿದ್ದ ಒಂದು ಹಡಗು ಮುಳುಗಿದ ದುರಂತದ ಹಿನ್ನೆಲೆಯನ್ನು ದೇವರ ಇಚ್ಛೆ ಮತ್ತು ಮಾನವ ದುಃಖವನ್ನು ಕುರಿತು ಬರೆದಂಥ ಒಂದು ಬೃಹತ್ ಕವಿತೆ ಇದು. ದ ನೆಕ್ಸ್ಟ್ ಒನ್ ಈಸ್ ದ ಮೈಟಿ ಆಸ್ಕರ್ ವಿಲ್ಡ್. Oscar Wilde was an Irish poet, playwright and a novelist celebrated for his brilliant wit, sharp satire and leading role in the aesthetic movement. Art for art's sake ಅನ್ನುವಂಥದ್ದು ಒಂದು ಫೇಮಸ್ ಲೈನು. ಇಲ್ಲಿ ದ ಪಿಕ್ಚರ್ ಆಫ್ ಡೋರಿಯನ್ ಗ್ರೇ ನಾವೆಲ್ ಬರೆದಿದ್ದಾರೆ. A handsome young man named Dorian Gray has his portrait painted by Basil Hallward. Under the antagonistic influence of Lord Henry Wotton, Dorian wishes that he could remain forever young, while his portrait ages instead. His wish comes true, as Dorian engages in a life of cruelty, vice, and murder. His physical face stays flawlessly youthful, while the portrait turns increasingly hideous. Overwhelmed by guilt, Dorian stabs the portrait, killing himself, instantly transforming into a withered old man, while the painting restores itself to perfection. It's also a very beautiful one. You have to read this one. ಇಲ್ಲಿ ಒಂದು ಥೀಮ್ಸ್ ಎಕ್ಸ್ಪ್ಲನೇಷನ್ಸ್ ಅಂತ ನೋಡೋದಾದ್ರೆ ಇಲ್ಲಿ ಒಂದು ದ ನಾವೆಲ್ ಎಕ್ಸ್ಪ್ಲೋರ್ಸ್ ಎಸ್ಥೆಟಿಸಿಸಮ್, ಡುಪ್ಲಿಸಿಟಿ ಆ್ಯಂಡ್ ದ ಮಾರಲ್ ಕಾನ್ಸಿಕ್ವೆನ್ಸಸ್ ಆಫ್ ವ್ಯಾನಿಟಿ. ಇಟ್ ವಾರ್ನ್ಸ್ ಅಗೇನ್ಸ್ಟ್ ಲಿವಿಂಗ್ ಎ ಸೂಪರ್ಫಿಷಿಯಲ್ ಲೈಫ್ ಡ್ರೈವನ್ ಪ್ಯೂರ್ಲಿ ಬೈ ಫಿಸಿಕಲ್ ಪ್ಲೆಜರ್ ವಿತೌಟ್ ಎ ಮಾರಲ್ ಕಂಪ್ಯಾಸ್. ಅಂದರೆ ಇಲ್ಲಿ ಒಂದು ಡೋರಿಯನ್ ಗ್ರೇ ಒಂದು ಅತ್ಯಂತ ಸುಂದರ ಯುವಕನ ಭಾವಚಿತ್ರವನ್ನು ಏನು ಮಾಡ್ತಾರೆ, ಈ ಡೋರಿಯನ್ ಗ್ರೇ ಎಂಬ ಒಂದು ಸುಂದರ ಯುವಕನ ಭಾವಚಿತ್ರವನ್ನು ಬೇಸಿಲ್ ಹಾಲ್ವರ್ಡ್ ಬಿಡಿಸ್ತಾನೆ. ಈ ಬೇಸಿಲ್ ಹಾಲ್ವರ್ಡ್ ಅನ್ನುವಂಥ ಒಬ್ಬ ಆರ್ಟಿಸ್ಟ್ ಇರ್ತಾನೆ, ಭಾಳ ಅತ್ಯದ್ಭುತ ಆರ್ಟಿಸ್ಟ್. ಅವನು ಒಂದು ಫೋಟೋ ತೆಗಿತಾನೆ, ತೆಗೆದು ಲಾರ್ಡ್ ಅವನು ತೋರಿಸ್ತಾನೆ. ಆ ಫೋಟೋವನ್ನು ತೋರಿಸ್ಬೇಕಾದ್ರೆ ಅವನ ಜೊತೆಗೆ ಈ ಲಾರ್ಡ್ ಹೆನ್ರಿ ಕೂಡ ಹೋಗಿರ್ತಾನೆ. ಈ ಲಾರ್ಡ್ ಹೆನ್ರಿ ಏನು ಮಾಡ್ತಾನೆ ಅಂದರೆ
ಈ ಡೋರಿಯನ್ ಗ್ರೇ ಏನಿರ್ತಾನೆ ಅವನಿಗೆ ತಲೆಯಲ್ಲಿ ಇಲ್ಲದನ್ನೆಲ್ಲ ತುಂಬ್ತಾನೆ. ಅವನ ಪ್ರಭಾವಕ್ಕೆ ಒಳಗಾದಂಥ ಡೋರಿಯನ್ ಏನು ಮಾಡ್ತಾನೆ, ತನ್ನ ರೂಪ ಸದಾ ಯೌವನದಿಂದ ಇರಬೇಕು ಮತ್ತು ಚಿತ್ರಕ್ಕೆ ವಯಸ್ಸಾಗಲಿ. ಅಂದರೆ ಇಲ್ಲಿ ಬೇಸಿಲ್ ಹಾಲ್ವರ್ಡು ಡೋರಿಯನ್ನ ಒಂದು ಚಿತ್ರವನ್ನು ಬಿಡಿಸಿರ್ತಾನೆ. ಅದನ್ನು ನೋಡಿ ಬಹಳ ಖುಷಿ ಪಡ್ತಾನೆ ಯಾರು, ಡೋರಿಯನ್. ಅಲ್ಲಿ ಒಂದು ಅವನಿಗೆ ಆಯ್ಕೆ ಇರುತ್ತೆ. ಒಂದು ಚಿತ್ರಕ್ಕೆ, ಅವನು ಬರೆದಂಥ ಚಿತ್ರಕ್ಕೆ ವಯಸ್ಸಾಗುತ್ತೆ ಅಥವಾ ನಿನಗೆ ವಯಸ್ಸಾಗುತ್ತೆ, ಯಾವುದು ಬೇಕು ಅಂತ ಕೇಳ್ತಾರೆ. ಅವಾಗ ಇವ್ರು ಹೇಳ್ತಾರೆ, ನಾನು ಯಾವಾಗಲೂ ಸದಾ ಯೌವನದಿಂದಿರಬೇಕು ಅಂಥೇಳಿ ಚಿತ್ರಕ್ಕೆ ವಯಸ್ಸಾಗಲಿ ಅಂತ ಬಯಸ್ತಾನೆ. ಆತನ ಬಯಕೆ ಈಡೇರುತ್ತೆ. ಡೋರಿಯನ್ ಅನೇಕ ಅಪರಾಧವನ್ನು ಮಾಡ್ತಾನೆ, ಅನೇಕ ಕೊಲೆಗಳನ್ನು ಮಾಡ್ತಾನೆ. ಆತನ ಒಂದು ಮುಖ ಸುಂದರವಾಗಿ ಇರುತ್ತೆ. ಆದರೆ ಭಾವಚಿತ್ರ ಏನಾಗುತ್ತೆ, ವಿಕಾರಗೊಳ್ತಾ ಹೋಗುತ್ತೆ. ಇವನು ನೋಡಲಿಕ್ಕೆ ಸುಂದರ, ಹೇಗಿದ್ದ ಹಾಗೇ ಇರ್ತಾನೆ. ಆದರೆ ಇವನು ಮಾಡಿದಂಥ ಪಾಪ ಆ ಒಂದು ಫೋಟೋದಲ್ಲಿರ್ತಕ್ಕಂಥ ಇವನ ಚಿತ್ರ ಅನುಭವಿಸ್ತಾ ಇರುತ್ತೆ. ಕೊನೆಗೆ ಅಪರಾಧ ಪ್ರಜ್ಞೆಯಿಂದ ಆ ಭಾವಚಿತ್ರವನ್ನು ಚಾಕುವಿನಿಂದ ಇರಿದು ಬಿಡ್ತಾನೆ. ಆವಾಗ ಡೋರಿಯನ್ ತಾನೇ ಸತ್ತು ವೃದ್ಧನಾಗ್ತಾನೆ. ಅವನ ಆತ್ಮ ಅಲ್ಲಿರುತ್ತೆ. ಸೊ ಹಾಗೆ ಅದಕ್ಕೆ ಆ ಚಿತ್ರಕ್ಕೆ ಇರಿದಾಗ ಇದು ಇವನಿಗೆ ತಾನೇ ಸುಸೈಡ್ ಮಾಡ್ಕೊಳ್ಳೋಂಥ ಒಂದು ಅನುಭವ ಆಗುತ್ತೆ. ಇಲ್ಲಿ ಮತ್ತೇನಾಗುತ್ತೆ, ಬೆಸಿಲ್ ಹ್ಯಾಲ್ವರ್ಡ್ ಬಿಡಿಸಿದಂಥ ಚಿತ್ರ ಮತ್ತೆ ಮರಳಿ ಸುಂದರವಾಗಿ ಕಾಣಿಸುತ್ತೆ. ಅಂದರೆ ಇಲ್ಲ, ಒಬ್ಬ ಕೆಟ್ಟ ಡೋರಿಯನ್ನು ತಾನು ಅನುಭವಿಸ್ತಾನೆ. ತಾನು ಮಾಡಿದ ತಪ್ಪು ಎಲ್ಲವನ್ನು ತಾನೇ ಅನುಭವಿಸಿ ಸಾಯುವಂಥದ್ದು ಕೊನೆಗೆ. ಈ ಒಂದು ಕಾದಂಬರಿ ಬಾಹ್ಯ ಸೌಂದರ್ಯ ಮತ್ತು ನೈತಿಕತೆ ಮತ್ತು ಪಾಪದ ಪರಿಣಾಮಗಳನ್ನು ಚರ್ಚಿಸುವಂಥದ್ದು. ಇಲ್ಲಿ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಗುಣ ಮತ್ತು ನೈತಿಕತೆ ಮುಖ್ಯ ಎಂಬುದನ್ನು ಇಲ್ಲಿ ಭಾಳ ಅದ್ಭುತವಾಗಿ ಆಸ್ಕರ್ ವೈಲ್ಡ್ ಅವರು ಚಿತ್ರಿಸಿದ್ದಾರೆ. ದಯವಿಟ್ಟು ಇದನ್ನು ಕೂಡ ನೀವು ಓದ್ರಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್. ಇದನ್ನು ಕೂಡ ಒಂದು ಭಾಳ ಅದ್ಭುತವಾದಂಥ ಕತೆ. ಇಲ್ಲಿ ಇಬ್ಬರು ಯುವಕರು ತಮ್ಮ ಹೆಸರನ್ನು ಚೇಂಜ್ ಮಾಡಿಕೊಂಡು ಹೇಗೆ ಒಂದು ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡಬೇಕು, ಒಳ್ಳೆಯ ಹೆಣ್ಣು ಮಕ್ಕಳನ್ನು ಮದುವೆ ಆಗಬೇಕು ಅಂತ ಬಯಸ್ತಾರೆ ಸುಳ್ಳನ್ನು ಹೇಳಿ. ಸೊ ಅದರ ಪರಿಣಾಮ ಏನಾಗುತ್ತೆ, ಕೊನೆಗೆ ಅವರು ಸತ್ಯವನ್ನು ಒಪ್ಕೊಂಡು ಪ್ರಾಮಾಣಿಕವಾಗಿ ಬದುಕಿದ ಮೇಲೆ ಏನಾಗುತ್ತೆ ಅನ್ನುವಂಥದ್ದು ಈ ಒಂದು ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟಲ್ಲಿ ಇದೆ. ಲುಕ್ ಅಟ್ ದಿಸ್ ಒನ್. ಫಾರ್ಸಿಯಲ್ ಕಾಮಿಡಿ ವೆರ್ ಟೂ ವೆಲ್ದಿ ಜೆಂಟಲ್ಮ್ಯಾನ್, ಜಾಕ್ ವದರಿಂಗ್ ಆ್ಯಂಡ್ ಅಲ್ಜರ್ನಾನ್ ಮ್ಯಾನ್ಕ್ರಿಫ್ ಅನ್ನುವಂಥದ್ದು. ಕ್ರಿಯೇಟ್ ಎ ಫಿಕ್ಷನಲ್ ಪರ್ಸನ್ to escape social obligations. Jock pretends to have a rebellious brother named Ernest in London, while Algernon invents an invalid friend named Bunbury in the country. Both fall in love with women, that is Gwendolen and Cicely, who insist they can only love a man named Ernest. After a series of mistaken identities and chaotic mix-ups, it is revealed that Jack was actually adopted as a baby and is needed Algernon's older brother, and his real birth name is Ernest. ಇಲ್ಲಿ ಒಂದು ಥೀಮ್ಸ್ ಏನಾಗಿತ್ತು, ವೈಡ್ಲಿ ಕನ್ಸಿಡರ್ಡ್ ವೈಲ್ಡ್ಸ್ ಒಂದು ಮಾಸ್ಟರ್ ಪೀಸ್ ಇದು. ದಿಸ್ ಪ್ಲೇ satirizes the Victorian hypocrisy, marriage rituals and social status. It highlights the absurdity of treating trivial things seriously and serious things trivially ಅನ್ನುವಂಥದ್ದು. ಅಂದರೆ ಇಲ್ಲಿ ಜಾಕ್ ವರ್ದಿಂಗ್ ಮತ್ತು ಅಲ್ಜರ್ನಾನ್ ಇಬ್ಬರು ಗೆಳೆಯರು, ಇವರು ಶ್ರೀಮಂತ ಗೆಳೆಯರು. ಆಮೇಲೆ ಸಮಾಜದ ನಿಯಮಗಳಿಂದ ತಪ್ಪಿಸ್ಕೋಬೇಕು ಅಂತೇಳಿ ಸುಳ್ಳು ಹೆಸರುಗಳನ್ನು ಏನು ಮಾಡ್ತಾರೆ, ಇಟ್ಕೊತಾರೆ. ಅರ್ನೆಸ್ಟ್ ಮತ್ತು ಬನ್ಬೆರಿ ಅಂತ ಹೆಸರನ್ನು ಇಟ್ಕೋತಾರೆ. ಇಬ್ಬರು ಪ್ರೀತಿಸುವ ಹೆಣ್ಣುಮಕ್ಕಳು ಗ್ವೆಂಡೋಲಿನ್ ಮತ್ತು ಸಿಸಿಲಿ ಅರ್ನೆಸ್ಟ್ ಎಂಬ ಹೆಸರಿರುವ ವ್ಯಕ್ತಿಯನ್ನಷ್ಟೇ ಮದುವೆ ಆಗಬೇಕು ಅಂತ ಅವರು ಬಯಸ್ತಾರೆ. ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ, ಹೆಸರನ್ನು ಬದಲಿಸ್ಕೊಂಡು ಹೇಗಾದರೂ ಮಾಡಿ ಅವರ ಮನವೊಲಿಸಿ ಮದುವೆ ಆಗಬೇಕಂತೇಳಿ ಪ್ಲ್ಯಾನ್ ಮಾಡ್ತಾರೆ. ಒಂದು ಹೆಸರುಗಳ ಗೊಂದಲದಿಂದ ತಮಾಷೆಯ ಸನ್ನಿವೇಶಗಳು ಸೃಷ್ಟಿಯಾಗ್ತವೆ. ಕೊನೆಗೆ ಜಾಕ್ ಸಣ್ಣವನಿದ್ದಾಗ ಕಳೆದು ಹೋದ ಅಲ್ಜರ್ನಾನ್ನ ಸ್ವಂತ ಅಣ್ಣನೆಂದು ಗೊತ್ತಾಗುತ್ತೆ. ಆತನ ನಿಜವಾದ ಹೆಸರೇ ಅರ್ನೆಸ್ಟ್ ಅಂತಲೂ ತಿಳಿಯುತ್ತೆ. ಸೊ ಕೊನೆಗೆ ಏನಾಗುತ್ತೆ, ಅವರು ಮದುವೆಯನ್ನು ಆಗುವಂಥದ್ದು. ಅವ್ರು ಯಾರ್ಯಾವ ಹುಡುಗಿಗಳನ್ನು ಇಷ್ಟಪಟ್ಟಿರ್ತಾರೆ ಅವರನ್ನೇ ಕೊನೆಗೆ ಮದುವೆ ಆಗ್ತಾರೆ. ಸೊ ಇಲ್ಲಿ ಇದು ವಿಕ್ಟೋರಿಯನ್ ಯುಗದ ಸಾಮಾಜಿಕ ಒಂದು ಡಾಂಬಿಕತೆ ಏನಿತ್ತು, ಮದುವೆ ಕಲ್ಪನೆಗಳು ಹೇಗಿದ್ವು ಮತ್ತು ಒಂದು ಬೂಟಾಟಿಕೆಯನ್ನು ಒಂದು ಹಾಸ್ಯದ ಮೂಲಕ ವಿಡಂಬನೆ ಮಾಡ್ತಕ್ಕಂಥ ಅದ್ಭುತವಾದ ಒಂದು ಪ್ಲೇ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಹ್ಯಾಪಿ ಪ್ರಿನ್ಸ್, ಶಾರ್ಟ್ ಸ್ಟೋರಿ ಇದು.
The statue of the happy prince, adorned with gold and jewels, stands high above a city and witnesses the poverty and the sufferings of its people. With the help of a kind swallow, a bird, the prince donates his ruby, sapphire eyes, and gold leaves to the poor. As winter arrives, the swallow dies from cold, and the prince's leaden heart snaps in two. A city official throws the dull statue and dead bird onto a dust heap. But God's angel declares them the two most precious things in the city. ಇಲ್ಲಿ ಥೀಮ್ಸ್ ಅಂತ ನೋಡೋದಾದ್ರೆ ಎ ಹಾರ್ಟ್ ಬ್ರೇಕಿಂಗ್ ಫೆರಿ ಟೇಲ್ ದಟ್ ಎಕ್ಸ್ಪ್ಲೋರ್ಸ್ ಸೆಲ್ಫ್ಲೆಸ್ ಲವ್, ಎಂಪತಿ, ಟ್ರೂ ಬ್ಯೂಟಿ ಆ್ಯಂಡ್ ದ ಗ್ಯಾಪ್ ಬಿಟ್ವೀನ್ ರಿಚ್ ಆ್ಯಂಡ್ ದ ಪೋರ್. ದ ಟ್ರೂ ವ್ಯಾಲ್ಯೂ ಲೈಸ್ ಇನ್ ಸ್ಯಾಕ್ರಿಫೈಸ್, ನಾಟ್ ಮಟೀರಿಯಲ್ ವೆಲ್ತ್ ಅಂತ. ಅಂದರೆ ಇಲ್ಲಿ ಹ್ಯಾಪಿ ಪ್ರಿನ್ಸ್ ಎಂಬುದು ಒಂದು ಚಿನ್ನ ಮತ್ತು ರತ್ನಗಳಿಂದ ಅಲಂಕೃತಗೊಂಡ ಒಂದು ಪ್ರತಿಮೆ. ಇದು ನಗರದ ಜನರ ಬಡತನ ಮತ್ತು ಕಷ್ಟಗಳನ್ನು ನೋಡಿ ಕರಗುವ ಪ್ರತಿಮೆ ಏನು ಮಾಡುತ್ತೆ, ಸ್ವ್ಯಾಲೋ ಎಂಬ ಒಂದು ಪಕ್ಷಿಯ ಸಹಾಯದಿಂದ ತನ್ನ ರತ್ನಗಳು ಮತ್ತು ಚಿನ್ನದ ಹಾಳೆಗಳನ್ನು ಬಡವರಿಗೆ ಹಂಚ್ತಾ ಇರುತ್ತೆ. ಒಂದು ದಿವಸ ಚಳಿಗಾಲ ಬಂದಾಗ ಪಕ್ಷಿ ಏನು ಮಾಡುತ್ತೆ, ಭಾಳ ಚಳಿ ಇರೋದ್ರಿಂದ ಆ ಚಳಿಗೆ ಸತ್ತು ಹೋಗ್ಬಿಡುತ್ತೆ. ಆಮೇಲೆ ಪ್ರಿನ್ಸನ ಒಂದು ಸಶಾತ್ಮಕ ಹೃದಯ ಕೂಡ ಒಡೆದು ಹೋಗುತ್ತೆ. ಜನರು ಆ ಪ್ರತಿಮೆಯನ್ನು ಕೆಲಸಕ್ಕೆ ಕಸದ ಬುಟ್ಟಿಗೆ ಎಸೆದ್ಬಿಡ್ತಾರೆ. ಆದರೆ ದೇವದೂತರು ಆ ಸತ್ತ ಪಕ್ಷಿ ಮತ್ತು ಒಡೆದ ಹೃದಯವನ್ನು ಭೂಮಿಯ ಮೇಲಿನ ಅತ್ಯಂತ ಪವಿತ್ರ ವಸ್ತುಗಳಿಂದ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ಕತೆ ಇದು. ಇಲ್ಲಿ ಈ ಕತೆ ತ್ಯಾಗ, ಕರುಣೆ ಮತ್ತು ನಿಸ್ವಾರ್ಥ ಪ್ರೀತಿಯ ಮಹತ್ವವನ್ನು ಸಾರುವಂಥದ್ದು. ಬಾಹ್ಯ ವೈಭವಕ್ಕಿಂತ ಆಂತರಿಕ ಕರುಣೆಯೇ ಶ್ರೇಷ್ಠವಾದದ್ದು ಅಂತ ಇದು ತಿಳಿಸ್ಕೊಡುತ್ತೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ದ ಬ್ಯಾಲೆಡ್ ಆಫ್ ರೀಡಿಂಗ್ ಜೇಲ್ ಅನ್ನುವಂಥದ್ದು. ಅವರ ಒಂದು ಸ್ವತಃ ಜೇಲಲ್ಲಿ ಅನುಭವಿಸಿದ ನೋವನ್ನು ಅವರು ಬಿಡುಗಡೆ ಆದ ನಂತರ ಬರೆದಂಥದ್ದು ಆಸ್ಕರ್ ವೈಲ್ಡ್ ಅವರು. ರಿಟರ್ನ್ ಆಫ್ಟರ್ ವೈಲ್ಡ್ ವಾಸ್ ರಿಲೀವ್ಡ್ ಫ್ರಮ್ ದ ಪ್ರಿಸನ್ ಫಾರ್ ಗ್ರಾಸ್ indecency, and this long poem reflects on his harrowing experience in reading jail. It centers on the execution of a fellow inmate who murdered his wife. It contains the famous line, "Yet each man kills the thing he loves." A critic of the brutal penal system, focusing on guilt, human suffering and justice. ಅಂದರೆ ಇಲ್ಲಿ ಆಸ್ಕರ್ ವೈಲ್ಡ್ ಜೈಲು ಶಿಕ್ಷೆ ಅನುಭವಿಸಿ ಬಂದ ನಂತರ ಬರೆದಂಥ ಒಂದು ಪ್ರಸಿದ್ಧ ಕವನ ಇದು. ಜೈಲಿನಲ್ಲಿ ತಾನು ಕಂಡ ಕಠಿಣ ಪರಿಸ್ಥಿತಿ ಮತ್ತು ತನ್ನ ಹೆಂಡತಿಯನ್ನು ಕೊಂದ ಒಂದು ಅಪರಾಧಿಗೆ ನೀಡಲಾದ ಮರಣದಂಡನೆಯನ್ನು ಕುರಿತು ಈ ಒಂದು ಕವನ ವಿವರಿಸುತ್ತೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಪ್ರೀತಿಸುವ ವಸ್ತುವನ್ನೇ ಕೊಲ್ತಾನೆ ಅಂತ. ಇದು ಒಂದು ಪ್ರಸಿದ್ಧ ಸಾಲು ಇದರಲ್ಲಿ ಬರುತ್ತೆ ಈ ಒಂದು ಪೋಯಮಲ್ಲಿ. ಸೊ ಈ ಒಂದು ಕವನ ಕಾರ್ಯಾಗ್ರಹದ ಕ್ರೌರ್ಯ, ಮಾನವನ ಅಪರಾಧ ಪ್ರಜ್ಞೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಬೆಳಕು ಚೆಲ್ಲಿ ಬರೆದಂಥ ಅದ್ಭುತವಾದ ಕವಿತೆ ಇದು. ದೆನ್ ಇದಿಷ್ಟು ಸ್ನೇಹಿತರೆ ವಿಕ್ಟೋರಿಯನ್ ಏಜಲ್ಲಿ ಬರ್ತಕ್ಕಂಥ ಪ್ರಮುಖ ನಾವೆಲಿಸ್ಟ್ಸ್, ಪೋಯಟ್ಸ್ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಫೇಮಸ್ ವರ್ಕ್ಸ್ ಮಾತ್ರ ನಾನು ಹೈಲೈಟ್ ಮಾಡಿದ್ದೀನಿ. ಇನ್ನೂ ಕೂಡ ಭಾಳಷ್ಟು ಇದೆ. ಲೆಟ್ ಅಸ್ ಎಕ್ಸ್ಪ್ಲೋರ್ ಇಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. If you like the video, please subscribe, like, comment and share the video with your friends. Till then, take care. Thank you.